ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಮತ ಪಥದಿಂದ ದೂರ ಅವನಾತ್ಮ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ ಶರಣ ಶಿವಕಿಂಗ ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧ ಶ್ರೀಮಾಂತೇಶ್ ಹಿರೇಮಠ್ ಶಾಸ್ತ್ರಿಗಳು ಹಾಗೇನೆ ಬಾಬುಗೌಡ್ ಪಾಟೀಲ್ ಸಾಹಿಬ್ಗೌಡ್ ಬಿರಾದಾರ್ ಸುರೇಶ್ ಗೌಡ್ ಪಾಟೀಲ್ ಹಾಗೇನೆ ರಮೇಶ್ ಬಲ್ಲೀದ್ ರೇವಣಸಿದ್ ಪೂಜಾರಿ ಈ ಎಲ್ಲ ಗೌರವಿತರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಲು ನಾನು ಪ್ರೀತಿಪೂರ್ವಕವಾಗಿ ಕೋರ್ತಾ ಇದ್ದೇನೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಪೂಜ್ಯರನ್ನ ಹಾಗೂ ಗೌರವಿತ ಅತಿಥಿ ಮಹೋದರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ ಪೂಜ್ಯರ ಒಂದು ಪಾದ ಸ್ಪರ್ಶದೊಂದಿಗೆ ಪಾವನವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಇವತ್ತು ಪೂಜ್ಯರ ಒಂದು ಸಾನ್ನಿಧ್ಯದೊಂದಿಗೆ ಹಾಗೂ ಶಾಸ್ತ್ರಿಗಳ ಒಂದು ಸಮ್ಮುಖದಲ್ಲಿ ನಮ್ಮೆಲ್ಲರ ನಿರೀಕ್ಷೆಯಂತೆ ಇವತ್ತು ಈ ಸಂಸ್ಥೆಯ ವಾರ್ಷಿಕ ಸ್ನೇಹ ಸಮ್ಮೇಳನನ 13ನೇ ವರ್ಷಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಕ್ಕಂಥ ಸಂದರ್ಭ ಒದಗಿ ಬಂದಿರತಕ್ಕಂಥದ್ದು ಪೂಜ್ಯರ ಒಂದು ವೇದಿಕೆಗೆ ನಾನು ಮತ್ತೊಮ್ಮೆ ಪೂಜ್ಯರ ನಮಸ್ತೆ ಅರವಿಂದ ಶಿಕ್ಷಣ ಸಂಸ್ಥೆ ಕೇವಲ ಶಿಕ್ಷಣಕ್ಕಾಗಿ ಹುಟ್ಟಿಕೊಂಡಿರ್ತಕ್ಕಂಥದ್ದಲ್ಲ ಈ ಸಮಾಜದ ಬಂಧುಗಳಲ್ಲಿ ಒಂದು ಸಂಸ್ಕಾರಿತವಾದ ಬದುಕನ್ನು ಕಂಡುಕೊಳ್ಳಬೇಕು ಅರವಿಂದರ ಆಸೆಯನ್ನು ಸಾಕಾರಗೊಳಿಸಬೇಕು ಎಂಬ ಒಂದು ಹೆಮ್ಮೆಯ ಆಶೆದೊಂದಿಗೆ ಹುಟ್ಟಿಕೊಂಡಿರ್ತಕ್ಕಂಥ ಸಂಸ್ಥೆ ಅರವಿಂದ ಸಂಸ್ಥೆ ಅರವಿಂದ ಅಂದರೆ ಕಮಲ ಅರವಿಂದ ಅಂದರೆ ಶುಚಿತ್ವ ಅರವಿಂದ ಅಂದರೆ ಸೌಂದರ್ಯ ಅರವಿಂದ ಅಂದರೆ ಸೌಂದರ್ಯವನ್ನ ಸಾಕಾರಗೊಳಿಸ್ತಕ್ಕಂಥದ್ದು ಅರವಿಂದ ಅಂದರೆ ಈ ಸೃಷ್ಟಿಯ ಕೃಷ್ಣ ಪರಬ್ರಹ್ಮಣೇ ನಮಃ ಓಂ ಶ್ರೀಮದ್ ಭಗವದ್ಗೀತಾ ಓಂ ಪ್ರಥಮೋಧ್ಯಾಯಃ ಅರ್ಜುನನ ವಿಷಾದ ಯೋಗಃ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಂ ಉಪಸಂಗಮ್ಯ ರಾಜಾ ವಚನಮಬ್ರವೀತ್ ಓಂ ಸಹನಾವವತು ಸಹನಾ ಗುಣತು ಸಾವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಚೈತನ್ಯಮಯಿ ಸತ್ಯಮಯಿ ಪರಮೇ ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಓಂ ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಸತ್ಯಮಯಿ ಪರಮೇ ಸತ್ಯಮಯಿ ಪರಮೇ ಓ ಮೈ ಮದರ್ I am your child. Give me strength and courage. Dear God,
thank you for this day. Bless us, guide us throughout this day. Bless our country, our school, our parents, and our teachers. Thank you, God. ಓ ಶ್ರೀ ಮಾತೆಯೇ, ನನ್ನ ಮಾನಸ, ನನ್ನ ಹೃದಯ, ನನ್ನ ಜೀವನವನ್ನು ನಿಮ್ಮ ಜ್ಯೋತಿಗೆ, ನಿಮ್ಮ ಪ್ರೇಮಕ್ಕೆ, ನಿಮ್ಮ ಶಕ್ತಿಗೆ ಉನ್ಮಿಲನಗೊಳಿಸಿರಿ. ನಾನು ಎಲ್ಲದರಲ್ಲೂ ದಿವ್ಯತೆಯನ್ನು ಕಾಣುವಂತಾಗಲಿ. ಥ್ಯಾಂಕ್ ಯು. ಶ್ರೀ ಅರವಿಂದ ಶಾಲೆ ನಮ್ದು ಕನ್ನಡ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಶ್ರೀ ಅರವಿಂದ ಶಾಲೆ ನಮ್ದು ಕನ್ನಡ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ಎಷ್ಟು ಚಂದ ಐತಿ ನೀವು ತೋರಿಸೋ ಪ್ರೀತಿ, ನಿಮ್ಮೆಲ್ಲರಿಗೂ ತುಂಬು ನಮನ. ರಾರಾಜಿಸುವ ಹೆಮ್ಮೆ ಶಾಲೆ ನಮ್ಮ ಅರವಿಂದ ಶಾಲೆಯ ಉತ್ಸವ ಬಹಳ ಜೋರಾಗಿ ನಡೆದೈತಿ. ಎಷ್ಟು ಚಂದ ಐತಿ ನಾವು ಬೆಳೆಯೋ ರೀತಿ, ನಿಮ್ಮೆಲ್ಲರಿಗೂ ಕೋಟಿ ನಮನ. ಶ್ರೀ ಅರವಿಂದ ಶಾಲೆ ನಮ್ದು ಕನ್ನಡ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್. ನಮ್ಮ ಆಸೆಯನ್ನ ಕೇಳಿರಿ ನೀವ, ಮಾತಲ್ಲಿ ಸಹಾಯ ಮಾಡ್ತೀವಿ ನಾವ. ನಮ್ಮ ಕನಸ ಏನ ತೋರಿಸ್ತೀವಿ ನಾವ, ಹಿಮಾಲಯದಂಗ ಬೆಳಿತೀವಿ ನಾವ. ಸರಸ್ವತಿ ಮಾತೆ ನೆಲೆಸಿದ ಊರ, ಎಂದೆಂದು ಉಳಿತಾಯ ಜರಾಮರ. ಇಂದಿನ ಈ ಸ್ಪಂದನ ಹೇಳ ಬಿಗು ವಂದನ, ಈ ಎಲ್ಲದಕ್ಕೂ ನೀವ ಕಾರಣ. ನಮ್ಮೂರಿಗೆ ನಮ್ಮ ಶಾಲೆ ಹೆಮ್ಮೆ ಅಂತಾರ, ಅಕ್ಷರ ಕ್ರಾಂತಿ ಮಾಡತೀವಿ ನಮಗ ಸಮನಾರ. ಕಷ್ಟ ಸುಖ ನೋವನ್ನ ಜಯಿಸಿ ಗೆದ್ದು ಬಂದೇನ, ಗೆಲುವಿಗೆ ಸಾಕ್ಷಿ ಈ ಸ್ಪಂದನ. ಬಯಸಿದ್ದೆಲ್ಲವನ್ನ ಸಾಧಿಸೋ ಈ ಗುಣ, ಇದು ಎಲ್ಲರಿಗೂ ಹೆಮ್ಮೆಯ ಕ್ಷಣ. ಕೋಲಾರ ಚಿನ್ನದ ಗಣಿತರ, ಮಕ್ಕಳ ಭವಿಷ್ಯಕ್ಕೆ ಆಗ್ತೀವಿ ಆಧಾರ. ನೋಡಿರಿ ನಮ್ಮ ಸಡಗರ, ಆಗಿರಿ ನೀವು ಜೊತೆಗಾರ, ಈ ಎಲ್ಲದಕ್ಕೂ ನೀವ ಕಾರಣ. ನಮ್ಮೂರಿಗೆ ನಮ್ಮ ಶಾಲೆ ಹೆಮ್ಮೆ ಅಂತಾರ, ಅಕ್ಷರ ಕ್ರಾಂತಿ ಮಾಡತೀವಿ ನಮಗ ಸಮನಾರ. ಗೌರವದ ಸತ್ಕಾರವನ್ನು ಸಲ್ಲಿಸಿದಂಥ ಮಹನರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ನಮಸ್ಕಾರ ಸಲ್ಲಿಸಿ ಇವತ್ತು ನಮ್ಮ ಸ್ನೇಹ ಸಮ್ಮೇಳನ, ಈ 12ನೇ ವರ್ಷದ ಸ್ನೇಹ ಸಮ್ಮೇಳನ, ಇದರ ಅಂಗವಾಗಿ ನಮ್ಮ ಗ್ರಾಮದ ನಮ್ಮ ಗುರುಗುರುಕಾಧೀಶರ ಹೊತ್ತು ನಾವು ಅವ್ರನ್ನ ಬರಮಾಡಿಕೊಂಡ ಪ್ರತಿ ವರ್ಷವೂ ಕೂಡ ಅವರು ಇದ್ದೇ ಇರ್ತಾರೆ. ಸಮ್ಮುಖ ಅಥವಾ ದಿವ್ಯ ಸಾನ್ನಿಧ್ಯ ಅವ್ರದ್ದೇ ಇರ್ತದೆ. ಅಂಥವ್ರನ್ನ ನಾವಿವತ್ತು ಒಂದು ಮಾತು ಕೇಳಿದ್ರೆ ಅವ್ರಿಗೂ ತುಂಬ ಹೃದಯದಿಂದ ಬಂದು ತಾವು ಬರ್ತಿದ್ದ ಅವ್ರಿಗೆ ಸ್ವಾಗತ ತಮ್ಮೆಲ್ಲರ ವತಿಯಿಂದ, ಸಂಸ್ಥೆ ವತಿಯಿಂದ, ಮುದ್ದು ಪಾಲಕ ವತಿಯಿಂದ
ಹಾಗೂ ಮಕ್ಕಳ ವತಿಯಿಂದ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಹಾಗೆಯೇ ಇನ್ನು ಇದೆ ಹೋದರೆ ಷಡಕ್ಷರಿ ಅವರು ಮಹಾಂತ ಹಿರೇಮಠ ಸ್ವಾಮಿಗಳು ಅವರನ್ನು ಕೂಡ ಸಂಸ್ಥೆ ನಮ್ಮ ಸಂಸ್ಥೆ ಪರವಾಗಿ, ಮಕ್ಕಳ ಪರವಾಗಿ, ಪಾಲಕರ ಪರವಾಗಿ ಹಾಗೂ ಸಂಸ್ಥೆ ಸಿಬ್ಬಂದಿ ಪರವಾಗಿ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ. ಹಾಗೆಯೇ ಬಾಬುಗೌಡರು ಚಡ್ಚಣದ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಿಂದಿನ ಈಗ ಸೊಸೈಟಿ ಅಧ್ಯಕ್ಷರಾದಂಥ ಬಾಬುಗೌಡರು ಕೂಡ ನಾವು ಈ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೂ ಅವರಿಗೂ ಕೂಡ ತುಂಬ ಆಶೀರ್ವಾದ. ಹಾಗೆಯೇ ಇನ್ನು ಸುರೇಶ್ ಗೌಡ್ ಪಾಟೀಲ್ ಭೀಮಾಶಂಕರ್ ಸಹಕಾರಿ ಕಾರ್ಖಾನೆಯ ನಿರ್ದೇಶಕರು ಹಾಗೂ PKPS ಅಧ್ಯಕ್ಷರು ದುಳ್ಕೇಳ್ ಇವರನ್ನು ಕೂಡ ನಮ್ಮ ಸಂಸ್ಥೆ ಅತಿ ಒಂದು ಕಾಳಜಿಯಿಂದ ಅತಿ ಒಂದು ತುಂಬ ಹೃದಯದಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಅವರಿಗೆಲ್ಲರೂ ಮಕ್ಕಳ ಪರವಾಗಿ, ಸಿಬ್ಬಂದಿ ಪರವಾಗಿ ನಾವು ಮಾಡ್ತೀವಿ. ಹಾಗೆಯೇ ಟೋಣಗಾಂವ್ ಸಾಕರು ನಮ್ಮ ಬಹುತೇಕ ಚಡ್ಚಾಣ ಗ್ರಾಮದ ಶ್ರೀಮಂತ ಮನೆತನ ಟೋಣಗಾಂವ್ ಸಾಕರು, ಹಾಗೆ ಅಷ್ಟೇ ಸಹೃದಯಗಳು ಅವರು ಕೂಡ ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದರಿಂದ ಅವರನ್ನು ಕೂಡ ಈ ಸಂಸ್ಥೆ ವತಿಯಿಂದ ತುಂಬ ಹೃದಯದಿಂದ ಮಾಡ್ತೀವಿ. ಇನ್ನೋರ್ವರಂದ್ರೆ ನಮ್ಮ ಪೂಜಾರಿ ಸರ್ ಚೀಫ್ ಗೆಸ್ಟ್ ಅಂದರೆ ಮುಖ್ಯ ಅತಿಥಿಯನ್ನಾಗಿ ಅವರಿಗೆ ಕರ್ಕೊಂಬಂದಿವಿ. ಪೂಜಾರಿ ಸರ್ ಸರ್ವೋದಯದ ಮಾಲಕರು, ಸರ್ವರನ್ನು ಉದಯ ಮಾಡುವಂಥ ಒಬ್ಬ ಮಾಲಕ ಯಾರಿದೆ ಈ ಹೋಗ್ತೀವಾಗಲ್ಲ ಅವರೇ. ಅಂಥ ಸರ್ವೋದಯ ಮಾಲಕರನ್ನು ನಾವು ಇವತ್ತು ಕರೀಲಿಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ಕಲಿತು ವಿದ್ಯಾರ್ಥಿಗಳು ಫಸ್ಟ್ ಕಲಿತು ವಿದ್ಯಾರ್ಥಿಗಳು ಬಹುತೇಕ ಇವತ್ತು ಒಂದು 10 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಾಲೇಜ್ ಪ್ರವೇಶ ಅವ್ರ ಶಾಲೆಗೆ ಕಲಿತು ಹೋಗಿ ಆಗ್ಯಾರ. ನಮ್ಮಲ್ಲಿ 7ನೇ ತನಕ ಕಲಿತು ಮುಂದೆ ಅವ್ರಲ್ಲಿ ಕಲಿತು 10 ಮಂದಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಇದ್ದಾರೆ. ಅದಕ್ಕೆ ಅವರನ್ನು ಕೂಡ ಇವತ್ತು ಈ ನಾವು ಸಂಸ್ಥೆಗೆ ಎಂಥ ಒಂದು ಆನಂದ ಅಂದರೆ ಮತ್ತೆ ಅಂಥವ್ರು ಬರಲಿ ಅಂತ ಹೇಳಿದೆ ಕೇಳಿದಾಗ ಅವರು ಇಲ್ಲ ನಾವು ಬರ್ತೇವ್ರಿ, ನಾವು 3ಕ್ಕೆ ಬಂದ್ಕೊಂಡಿರ್ತೀವಿ ಅಂತ ಹೇಳಿದ್ರು. ಅಂಥವ್ರನ್ನ ಕೂಡ ಸಂಸ್ಥೆ ನಿರ್ದೇಶಕ ಮಂಡಳಿಯಿಂದ ಹಾಗೂ ಬಾಲಕರಿಂದ ಶಿಕ್ಷಣ ಸಮಿತಿಯಿಂದ ಎಲ್ಲರೂ ತುಂಬ ಹೃದಯ ಸ್ವಾಗತ. ಹಾಗೆಯೇ ಭೀಮರಾಯದವರು ಇನ್ನೋರು ನಮ್ಮ ಸಂಸ್ಥೆಯ ನಿರ್ದೇಶಕರು, ಪಾಂಡುರಂಗ ದೇವಸ್ಥಾನದ ಅರ್ಚಕರು ಅವರು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಅವರು ಕೂಡ ತುಂಬ ಹೃದಯದಿಂದ ಮಾಡ್ತೀವಿ. ಇನ್ನೊಬ್ಬರು ಬೆಲ್ಲಾಳ ಅಲ್ಲ ಸರ್, ಏನು ಸರ್ ಬಲ್ಯದ ಸರ್ ಬಲ್ಲಿದರು ಅವ್ರ ಹೆಸರೇ ಬಲ್ಲಿದರು, ಅವರು ಕೂಡ ಬಲ್ಲಿದರು. ಅವ್ರು ಶಾಲೆಗೆ ಹೋಗಲಾರ್ದೇ ಇವತ್ತು ಯೂನಿವರ್ಸಿಟಿಗಳು ಲೆಕ್ಚರ್ ಮಾಡ್ತಾರೆ. ಅವ್ರು ಶಾಲೆನೇ ಹೋಗಿಲ್ಲ ಎಂದು ಇವತ್ತು ಯೂನಿವರ್ಸಿಟಿ ಲೆಕ್ಚರ್ ಅಂಥವ್ರನ್ನ ತರಿಸಲಿಕ್ಕೂ ಇವತ್ತು ಮಾಡ್ತಾರೆ. ಬಲ್ಲಿದರನ್ನು ಕೂಡ ನಾವು ಅಂದ್ರೆ ನಮ್ಗೆ ಅವ್ರು ಬೇರೆ ನಮ್ಮ ಪೂಜಾರಿ ಸರ್ ಕರ್ಕೊಂಡ್ಬಂದ ಅಂಥ ಬಲ್ಲಿದರು ಕೂಡ ನಮ್ಮ ಈ ಸ್ಟೇಜ್ ಮೇಲೆ ಅಂದರೆ ಬಹುತೇಕ ಭಾಳ ಸಂತೋಷ ಆಗ್ತದೆ. ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆ ಪರವಾಗಿ ಅವ್ರನ್ನೂ ಕೂಡ ಸ್ವಾಗತ. ಹಾಗೆಯೇ ಹಸಿರು ಸೇನೆ ಮಾಲಕ ಇಲ್ಲೇ ನೆರಳಿ ಉಮ್ರಾಣಿ ಗ್ರಾಮದ ಬೈರಾಮಡಿ ಸೌಕರು ಅವರಿಗೂ ಕೂಡ ಪಾಲಕರ ವತಿಯಿಂದ ಹಾಗೂ ಮುದ್ದು ಮಕ್ಕಳ ವತಿಯಿಂದ ಅವ್ರನ್ನೂ ಕೂಡ ಸ್ವಾಗತ ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ತದ್ದೇವಾಡಿ ಸಾಹೇಬಗೌಡರು ಬಹುತೇಕ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಅಂದ್ರೆ ಬಂದೇ ಬರ್ತಾರೆ. ಅಂಥ ಒಬ್ಬರು ಸಹೃದಯದ ಗೌಡರು, ಅವರು ಕೂಡ PKPSನ ನಿರ್ದೇಶಕರಿದ್ದು ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿರಿಂದ ಅವ್ರಿಗೂ ಕೂಡ ಸಂಸ್ಥೆ ವತಿಯಿಂದ ತುಂಬ ಹೃದಯ ಸ್ವಾಗತ ಮಾಡ್ತಾಯಿದ್ದೀವಿ. ಹಾಗೆಯೇ ಯಾರು ನಮ್ಮ ಅಂಜುಟಿಗಿ ಶ್ರೀಶೈಲ್ ಅಂಜುಟಿಗರು ಜನತಾದಳದ ಧೋರಣೆ ಚಡ್ಚಾಣದವರು ಇದು ಜನತಾ ಪಕ್ಷದ ಧೋರಣರು, ಅವರನ್ನು ಕೂಡ ಈ ಸಂಸ್ಥೆ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾಯಿದೆ. ಹಾಗೆ ಗುನ್ನಪ್ಪ ಬಿರಾದಾರ್ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅವರಿಗೂ ಕೂಡ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ. ಹಾಗೆಯೇ ಅಶೋಕ್ ಬೋರ್ಗಿ ಅವರಿಗೂ ಕೂಡ ಬೀಗ್ರಿ ಆತ ಅವರಿಗೂ ಕೂಡ ನಾವು ಸ್ವಾಗತ ಮಾಡ್ಕೋಗತ್ತ ಸ್ವಾಗತ. ಹಾಗೆಯೇ ಜಗದೇವ್ ಬಿರಾದಾರ್ ಇವರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ನಾವು ತುಂಬ ಸ್ವಾಗತ ಮಾಡ್ತಾ ಇವತ್ತು ಬಹುತೇಕ ಎಲ್ಲ ವೇದಿಕೆ ಮೇಲೆ ಕೂತಂಥವ್ರು ಎಲ್ಲರೂ ಕೂಡ ತಾವು ಎಲ್ಲರಿಗೂ ಪಾಲಕರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಲಕರು ಕೂಡ ನೀವು ಇದ್ದಂತೆ ಈ ಶಾಲೆ ಇದೆ ಅಂಥ ಪಾಲಕರಿಗೂ ಕೂಡ ಎಲ್ಲ ನಮ್ಮ ಮುದ್ದು ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ಗುರುಗಳ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ನಾನು ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತ ಮಾಡಿ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಮಸ್ಕಾರ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು,
ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ ಪರಮ ಗುರು ಆಸಾ ಪೂಜ್ಯರ ಸಾನ್ನಿಧ್ಯದಲ್ಲಿ ಫೋಟೋ ಪೂಜೆಯನ್ನು ನೆರವೇರಿಸಿದಂಥ ಎಲ್ಲ ಗೌರವಾನ್ವಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ಕಾರ್ಯಕ್ರಮದ ರೂಢಿಯಂತೆ ವೇದಿಕೆ ಮೇಲೆ ಸಸಿಗೆ ನೀರುಣಿಸಿ ಕೃಷಿಯನ್ನ ಅವಲಂಬಿಸಿ ಬದುಕ್ತಾ ಇರುತ್ತಾ ಈ ಭಾರತ ದೇಶ ಇವತ್ತು ಕೃಷಿಯಲ್ಲಿ ಒಳ್ಳೆಯ ಒಂದು ಸ್ಥಾನವನ್ನು ಗಳಿಸಿಕೊಂಡು ಇಡೀ ವಿಶ್ವಕ್ಕೆ ಅನ್ನವನ್ನು ನೀಡತಕ್ಕಂಥ ಒಂದು ಶಕ್ತಿಯನ್ನು ಪಡೆದಕ್ಕಂಥ ಭಾರತ ಮಾತೆಯ ನೆನೆಸಿಕೊಂಡು ಈಗ ಸಸಿಗೆ ನೀರುಣಿಸ್ತಕ್ಕಂಥ ಕಾರ್ಯವನ್ನು ಗೌರವಾನ್ವಿತರು ನೆರವೇರಿಸಿಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಮಾನ್ಯರನ್ನ ಒಂದು ಗೌರವಿಸಬೇಕು. ತಮ್ಮ ಅಮೃತ ಹಸ್ತದೊಂದಿಗೆ ನಮ್ಮೆಲ್ಲರ ಸಮ್ಮುಖದೊಂದಿಗೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮುಖೇನ ಈ ಕಾರ್ಯಕ್ರಮ ಸದಾ ಹೀಗೆ ಬೆಳಗಲಿ, ಈ ಸಂಸ್ಥೆ ಇನ್ನಷ್ಟು ಎತ್ತರದ ಮಟ್ಟದಲ್ಲಿ ಜ್ಯೋತಿ ಹಾಗೆ ಪ್ರಜ್ವಲಿಸಲಿ ಎಂಬ ಭಾವನೆಯನ್ನು ಇಟ್ಟುಕೊಂಡು ಜ್ಯೋತಿಯನ್ನು ಬೆಳಗಿಸ್ತಾ ಇರುವಂತಹ ಎಲ್ಲ ಗಣ್ಯ ಮನೆಯರಿಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಜೋರಾದ ಚಪ್ಪಾಳೆ ಮೂಲಕ ಎಲ್ಲ ಮನೆಯರನ್ನ ನಾವು ಗೌರವಿಸೋಣ, ಅಭಿನಂದಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸದಾ ಈ ಸಂಸ್ಥೆ ಶಿಕ್ಷಣ ಎಂಬ ಜ್ಯೋತಿಯನ್ನು ಇಟ್ಟುಕೊಂಡು ಎಲ್ಲರ ಬದುಕನ್ನು ಹಸನಾಗಿಸಲಿ ಎಂಬ ಆಶಯದೊಂದಿಗೆ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ ಎಲ್ಲ ಮನೆಯವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು. ಸಂಸ್ಥೆ ಇವತ್ತು ಸುಮಾರು 500ರಷ್ಟು ಕ್ರಾಸ್ ಮಾಡತಕ್ಕಂಥ ಮಕ್ಕಳ ಸಂಖ್ಯೆಯನ್ನು ಹೊಂದಿರತಕ್ಕಂಥ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಗೇನೆ ಸುಮಾರು 25 ವರ್ಷಗಳಿಂದ ಸೊಸೈಟಿಯನ್ನ ಅಧ್ಯಕ್ಷ ಗಾದಿಯನ್ನು ಅಲಂಕರಿಸಿರುವಂತ, ಹಾಗೇನೆ ಗ್ರಾಮ ಪಂಚಾಯಿತಿಯ 2 ಬಾರಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಇನ್ನೋರ್ವ ನಾಯಕರಾಗಿರ್ತಕ್ಕಂಥ ಸುರೇಶ್ ಗೌಡ್ ಪಾಟೀಲ್ ಅವರು, ಅವ್ರ ಜೊತೆಯಾಗಿ ಈ ಭಾಗದ ಸ್ನೇಹಜೀವಿಗಳು ಅತ್ಯಂತ ಕಾರ್ಯಕ್ರಮದ ರೇವಿನನ್ನ ಕತ್ತರಿಸುವುದರ ಮೂಲಕ ನಮ್ಮೆಲ್ಲರ ಕನಸನ್ನ ಸಾಕಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆ ಬರಲಿ. ಸದಾ ಈ ಸಂಸ್ಥೆ ಈ ಹಿರಿಯರ ಆಶಯದಂತೆ ಬೆಳಿಲಿ ಅಂತ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದಂತ ಎಲ್ಲ ಓಂ ನಮೋ ಭಗವತೆ ಶ್ರೀ ಅರವಿಂದಾಯ ಶ್ರೀ ಅರವಿಂದ ಶರಣಮಮ. ನನ್ನ ಆರಾಧ್ಯ ದೈವ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ, ಈ ಭೂಮಿಯ ನನ್ನ ಆರಾಧ್ಯ ದೈವ ಜಕರಾಯ ದೇವರ ಶ್ರೀ ಮಾತಾ ಅರವಿಂದರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಬಾಲ್ಯದಲ್ಲಿ ನನ್ನನ್ನು ಬೆಳೆಸಿದ ನನ್ನ ಗುರುಗಳು ಗುರುಪಾದೇಶ್ವರರನ್ನ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾದ ನನ್ನೆಲ್ಲ ಹಿರಿಯರು, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಭಾವದೊಂದಿಗೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನನ್ನ ಶಿಕ್ಷಕ ಬಂಧುಗಳು, ಎಲ್ಲ ಪಾಲಕ ಬಂಧುಗಳು, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನನ್ನ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳು. 13 ವರ್ಷದ ಹಿಂದೆ ಕನಸು ಕಂಡು ಇಲ್ಲಿ ಬಂದಾಗ ಒಂದು ದಿನ ಸುಮಾರು ದೇವರ ಕೃಪೆ ಅಂದರೆ ಹೀಗೆ ಇರಬೇಕು, ಇಂಥ ಒಂದು ಅದ್ಭುತತೆ ಈ ಅಂಗಳದಲ್ಲಿ ನಡೆಯುತ್ತದೆ ಎಂದು ನಾವೆಣಿಸಿದ್ದೇವೋ ಇಲ್ಲವೋ ಗೊತ್ತಿಲ್ಲ. ಈ ಶಾಲೆ ಪ್ರಾರಂಭವಾದ ಕನಸು ನಮ್ಮ ಭಾಗದಲ್ಲಿ ಸಂಸ್ಕಾರ ಬರಬೇಕು, ಸಂಸ್ಕಾರದೊಂದಿಗೆ ಶಿಕ್ಷಣ ಬೆಳೆಸಬೇಕು ಅಂತ.
ನನಗೆ ಮಾತು ಬಾರದಷ್ಟು ನಮ್ಮ ಮಕ್ಕಳು ದೊಡ್ಡವರಾಗಿ ಬೆಳೆದಿದ್ದಾರೆ. ಇವತ್ತಿನ ಮುಖ್ಯ ಅತಿಥಿಗಳು ನನ್ನ ಸಹೋದರರಿಗೆ ನಾನು ಫೋನ್ ಮಾಡಿ ನೀವು ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂದಾಗ ಒಂದು ವಿಷಯ, ನಮ್ಮಲ್ಲಿ 9 ವರ್ಷ ಕಲಿತ ಮಗು ಅವರಲ್ಲಿ ಮುಂದೆ 5 ವರ್ಷ ಕಲಿತು 10 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪಡೆದು ನನಗೆ ಫೋನ್ ಮಾಡಿದಾಗ ಒಂದೇ ಅನಿಸಿದ್ದು, ಇಲ್ಲಿ ಒಬ್ಬ ರೈತನ ಮಗಳು ಬಡ ಕುಟುಂಬದಿಂದ ಬಂದಂಥ ಮಕ್ಕಳು ಕರ್ನಾಟಕದಾದ್ಯಂತ ಇಂಜಿನಿಯರಿಂಗ್ ಕಲಿಯಲು ಹೋಗ್ತಾರೆ ಅಂತಂದ್ರೆ ಇದು ನಮ್ಮ ಕನಸು. ಆ ಕನಸು ಸಾಕಾರಗೊಳ್ಳೋದು. ಆ ವಿದ್ಯಾರ್ಥಿನಿ ಒಂದು ಮಾತು ಹೇಳಿದ್ರು, ಪುಟ್ಟ ಎಲ್ಲೇ ಹೋಗ್ರಿ ಸಂಸ್ಕಾರ ಬಿಡಬೇಡ್ರಿ, ಸಿಟಿ ಊರಿಗೆ ಹೋಗಿರಿ ಹಾಳಾಗಬಾರ್ದು ಅಂತ ನಾ ಫೋನಲ್ಲಿ ಹೇಳಿದ್ರೆ ಆ ಮಗು ಹೇಳಿದ ಮಾತು, ಮೇಡಮ್ ನಾವು ಶ್ರೀ ಅರವಿಂದ ಶಾಲೆ ಬ್ರ್ಯಾಂಡ್ ಅಂದ್ಬಿಟ್ರು. ಬ್ರ್ಯಾಂಡ್ ಅಂದ್ರೆ ಮತ್ತೇನು ಇಲ್ಲ, ನಮಗೆ ಬೇಕಾದದ್ದು ಈ ಸಂಸ್ಕಾರ ಬ್ರ್ಯಾಂಡ್. ಈ ಸಂಸ್ಕಾರದಲ್ಲಿ ಪೂಜಾರಿ ಸರ್ ಅವರ ಭಾಗ ಅರ್ಧ, ಇದು ಅವರ ಸಹೋದರ ಸಂಸ್ಥೆ. ನಾನು ಅವ್ರಿಗೆ ಹೇಳಿದಾಗ ಹೇಳಿದ್ದು, ನಾನು ಇನ್ನೊಬ್ಬ ಅದ್ಭುತ ವ್ಯಕ್ತಿಯನ್ನ ಕರ್ಕೊಂಡ್ಬರ್ತೀನಿ ಅಂದ್ರು. ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅಂದ್ರೆ, ಅಕ್ಕ ನಮ್ಮ ಸಂಸ್ಥೆಗೆ ನಾನು ಹೆಂಗೆ ಅತಿಥಿಯಾಗಿ ಬರೋದು ಅಂದ್ರು. ನಾನು ಅದಕ್ಕೆ ಹೇಳಿದ್ದು ಒಂದೇ ಮಾತು, ನೀವು ಅತಿಥಿ ಅಲ್ಲ, ನಿಮ್ಮ ಶಾಲೆಗೆ ಬನ್ರಿ, ನಮಗೆ ಮಾರ್ಗದರ್ಶನ ಮಾಡ್ರಿ ಅಂತ. ಇವತ್ತು ಬಂದಂತಹ ರಮೇಶ್ ಸರ್ ಅವರು ಎಂಥವ್ರು ಅಂತ ಕೇಳಿದ್ರೆ, ಒಂದು ಕಾಲದಲ್ಲಿ ನನ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಮೋಟಿವೇಶನ್ಗೆ ಅವ್ರ ಕತೆ ಹೇಳಿದ್ದೆ. ಇವತ್ತು ಅವರೇ ನಮ್ಮ ಮುಂದಿದ್ದಾರೆ ಅಂದ್ರೆ ಇದು ದೈವ ಕೃಪೆ ಅಲ್ಲದೆ ಇನ್ನೇನು ಸರ್. ಹೆಂಗೆ ಥ್ಯಾಂಕ್ ಯು ಹೇಳ್ಬೇಕು. ನೂರಾರು ಸಾವಿರಾರು ಜನ ಕ್ಯೂ ನಿಂತು ಅವರನ್ನ ಶಾಲೆಗೆ ಕರೆಸ್ಬೇಕು ಅಂದ್ರ ಅವ್ರು ಯಾರು ಅಂತ ನಾನು ಹೇಳೋದೇ ಇಲ್ಲ, ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀವಿ. ಅಪ್ಪ ಎಂದ್ರೆ ಆಕಾಶ ಎಂಬ ಮಣಿಕಂಠ ಅವರ ಪುಸ್ತಕದಲ್ಲಿ ಇವರ ಬಗ್ಗೆ ನಾನು ಓದಿದ್ದೆ. ಇವತ್ತು ಅವರನ್ನ ನಾನು ನೋಡಿ ನಮ್ಮ ಶಾಲೆಗೆ ಅವರು ಬಂದಾಗ ಆದ ಸಂತೋಷ ಮತ್ತೊಂದು ಏನು ಇಲ್ಲ. ನಾನು ಎರಡು ಮಾತು ನಮ್ಮ ತಾಯಂದ್ರಿಗೆ ಹೇಳ್ಬೇಕು ಅನ್ನಿಸ್ತದೆ. ದಯವಿಟ್ಟು ಮೊಬೈಲ್ ಯುಗ ಬಂದಿದೆ, ನಾವೆಲ್ಲರೂ ಹಾಳಾಗಿ ಕಳೆದು ಹೋಗ್ತೀವಿ ಅನ್ನುವ ನೋವು ನನ್ನಲ್ಲಿ ಬಹಳಷ್ಟದ. ದಯವಿಟ್ಟು ನಾನು ನಮ್ಮ ಸಹೋದರರಿಗೆ ಹೇಳಿಕ್ ಆಗ್ತದೋ ಇಲ್ಲ ನನಗೆ ಗೊತ್ತಿಲ್ಲ, ಒಂದು ಮಗು ತಾಯಿಯಲ್ಲಿ ಬೆಳೀತದ, ಮೊಬೈಲ್ ಕೆಳಗಿಡ್ರಿ, ಮಕ್ಕಳಿಗೆ ಕತೆ ಹೇಳ್ರಿ, ನಿಮ್ಮ ಮಕ್ಕಳಲ್ಲಿ ಕನಸುಗಳನ್ನ ಹುಟ್ಟಿಸ್ರಿ. ಮೊಬೈಲ್ನಲ್ಲಿ ಯಾವ್ದ್ಯಾವ್ದೋ ನಿನ್ನ ಮಗು ಸಣ್ಣ ಆಟ ಆಡೋದು ಸ್ಟೇಟಸ್ ಇಟ್ಕೋಬೇಡ್ರಿ. ಈ ಭಾರತ ದೇಶದ ಸ್ಟೇಟಸ್ಸೇ ನಿನ್ ಮಗು ಆಗಬೇಕು ಅನ್ನುವಂಥ ಕನಸು ಕಂಡು ತಾಯಿ ಅದನ್ನ ಬೆಳೆಸ್ಬೇಕಾಗ್ಯದ. ಇದು ಭಾರತೀಯ ತಾಯಂದಿರದು, ನಮ್ಮ ಶಾಲೆಯ ತಾಯಂದಿರದು ಕೂಡ. ಮೊಬೈಲ್ ಸ್ಟೇಟಸ್ಸಿಗೆ ಬೇಡ, ಹೃದಯದ ಸ್ಟೇಟಸ್ಸಿಗೆ ನಮ್ಮ ಮಕ್ಕಳು ಏರ್ಬೇಕಾಗ್ಯದ. ಭಾರತದ ಇತಿಹಾಸದಲ್ಲಿಯ ಸ್ಟೇಟಸ್ಸಿಗೆ ನಮ್ಮ ಮಕ್ಕಳು ಏರ್ಬೇಕಾಗ್ಯದ. ನಮ್ಮ ಮಕ್ಕಳು ಅದ್ಭುತ ಕನಸು ಕಾಣ್ಬೇಕಾಗ್ಯದ. ಅದಕ್ಕೆ ದಯವಿಟ್ಟು ತಾಯಂದಿರ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನೀವು ಎಷ್ಟು ಒಳ್ಳೆಯ ಆಹಾರ ಕೊಡ್ತೀರಿ ದೇಹಕ್ಕ, ಅದು ಬಹಳ ಮುಖ್ಯದ. ಒಂದು ಕಾಲಕ್ಕೆ ಕರೀತಿದ್ರು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು ಅಮೃತ ಉಣಿಸೇನೆ. ಇವತ್ತು ನಮ್ದು ಏನಾಗ್ಯದಂದ್ರ, ಆಡಿ ಬಾ ನನ್ನ ಕಂದ ಚಾಕ್ಲೇಟ್ ಕೊಟ್ಟೇನು, ನಿನ್ನ ಕುರುಕುರೆ ಕೊಟ್ಟೇನು. ದೈಹಿಕವಾಗಿ ಮಕ್ಕಳನ್ನ ಈ ಯಾವ ತಿಂಡಿಗಳನ್ನ ಕೊಡಬೇಡ್ರಿ. ನಿಮ್ಮ ಮಕ್ಕಳು ದೈಹಿಕವಾಗಿ ಸದೃಢ ಮಾಡ್ರಿ, ಮಾನಸಿಕವಾಗಿ ಸದೃಢ ಮಾಡ್ರಿ. ನಿಮ್ಮ ಮಗ ಒಬ್ಬ ರೈತ ಆದ್ರೂ ಕೂಡ ಇಡೀ ಡೆಲ್ಲಿನೇ ನಿನ್ನ ಮಗನ್ನ ನೋಡಿ ಬರಬೇಕು ಅಂತ ಕನಸು ಕಂಡ್ರಿ ಅನ್ನೋದೊಂದು ಈ ವೇದಿಕೆಯ ಮೂಲಕ, ಇದು ಸಿದ್ದೇಶ್ವರಪ್ಪರ ಕಳಕಳಿ ಕೂಡ. ತಾಯಿ ಮನಸ್ಸು ಮಾಡಿದಂತೆ ಮಗು ಆಗಲಿಕ್ಕೆ ಸಾಧ್ಯ, ಒಬ್ಬ ಶಿಕ್ಷಕ ಮನಸ್ಸು ಮಾಡಿದಂತೆ ಒಬ್ಬ ಮಗು ಆಗಲಿಕ್ಕೆ ಸಾಧ್ಯ. ಅದಕ್ಕೆ ದಯವಿಟ್ಟು ನಿಮ್ಮ ಮಗು ಅರಳುವ ಹೂಗಳು ಅರಳಲಿ, ಭಾರತದ ತುಂಬಾ ಪ್ರಸರಣವಾಗುವಂತಾಗಲಿ. ಕನಸು ಕಾಣುವ ತಾಯಿಯಂದಿರಾಗಲಿ, ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ದಯವಿಟ್ಟು ಕಳೆದು ಹೋಗಬೇಡಿ. ಸಂಜೆ ಮಕ್ಕಳು ಓದುವಾಗ ನಿಮ್ಮ ಮನೆ ಟಿವಿಗಳೆಲ್ಲ ಬಂದಾಗ್ಲಿ, ನಿಮ್ಮ ಕೈಯಲ್ಲಿರುವ ಮೊಬೈಲ್ಗಳೆಲ್ಲ ಬಂದಾಗ್ಲಿ. ಅಪ್ಪ ಅನ್ನಿಸಿಕೊಂಡವನು ಶಾಲೆಗೆ ಹಾಕಿದರೆ ಸಾಕಲು ಮಗುವಿನ ಹೃದಯ ಸ್ಪರ್ಶಿ ಆಗುವಂತೆ ಅಪ್ಪ ಮಕ್ಕಳ ಜೊತೆಗಿರಬೇಕು, ಭದ್ರತೆ ಕೊಡಬೇಕು. ತಾಯಿ ಮಗುವಿನ ಅನುರಾಗದಲ್ಲಿ ಅನುರಕ್ತಳಾಗಿ ಹೋಗ್ಬೇಕು. ಇವು ಕಳ್ಕೊಂಡು ಹೋಗ್ತಾವೆ ಅನ್ನುವಂಥ ಒಂದು ನೋವು ನನಗಾಗ್ತಾ ಇದೆ. ದಯವಿಟ್ಟು ಸಂಜೆ ನಾನು ಶಾಲೆ ಬಂದ ನಮ್ಮ ಮಕ್ಕಳು ಕೇಳಿದ್ರೆ ಹೇಳ್ತಾರೆ, ಏನು ನಮ್ಮ ಮಮ್ಮಿ ಸೀರಿಯಲ್ ನೋಡ್ತಾಡ್ರಿ, ನಮ್ಮ ಪಪ್ಪ ಲೇಟಾಗಿ ಮನೆಗೆ ಬರ್ತಾನ. ಲೇಟಾಗಿ ಬರೋ ಪಪ್ಪ ಮಕ್ಕಳಿಗೆ ಏನು ಹೇಳಕ್ ಸಾಧ್ಯದ? ಸೀರಿಯಲ್ ನೋಡು ಮಮ್ಮಿ ಮಕ್ಕಳಿಗೆ ಏನು ಕನಸು ಕೊಡಕ್ ಸಾಧ್ಯದ? ಸೀರಿಯಲ್ಗಳು ನಮ್ಮ ದಿಕ್ಕು ತಪ್ಪಿಸ್ಕತ. ದಯವಿಟ್ಟು ನಿಮ್ಮ ಮನೆಯ ಟಿವಿಗಳನ್ನು ಬಂದ್ ಮಾಡ್ರಿ, ಮೊಬೈಲ್ಗಳನ್ನ ನಿಮ್ಮ ಕೈಯಲ್ಲಿ ಬಂದ್ ಮಾಡ್ರಿ. ಹುಟ್ಟಿದ ಮಗುವನ್ನ ಅದ್ಭುತವಾಗಿ ಕಾಣಬೇಕು ಅಂತ ಕನಸು ಕಾಣ್ರಿ. ನಮ್ಮ ಮಕ್ಕಳು ಇಂದು ರಮೇಶ್ ಬಲ್ಲದ್ ಸರ್ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ, ಪೂಜಾರ್ ಸರ್ ಅವರು ನಮ್ಮ ಶಾಲೆಗೆ ಬಂದರೆ, ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಇಡೀ ರಾಜ್ಯ ಆಗುವಂತ ಸರ್ವೋದಯ ಸಂಸ್ಥೆ ಕಟ್ಟಿ ಬೆಳೆಸಿದ್ರಲ್ಲ, ಅವ್ರಿಗೆ ಇನ್ನೆಂಥ ಕನಸಿರ್ಬೇಕು? ಆ ಕನಸು ಅಂದೊಂದು ದಿನ ಕಂಡ್ರಲ್ಲ 15 ವರ್ಷದ ಹಿಂದೆ. ಇದು ಸಾಧ್ಯ ಇತ್ತೇನು ಅಂದ್ರೆ, ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಶಾಲೆಗೆ ಹೋಗಿ ಬಂದು ನನಗೆ 8 ದಿನ ನಿದ್ದಿನೇ ಹತ್ತಿರ್ಲಿಲ್ಲ, ಎಂತಾದ್ರು ಕಟ್ಟಿ ಬೆಳೆಸ್ಯಾರ. ಈ ಮಗು ಎಲ್ಲಿಂದ ಬರ್ತದಂದ್ರೆ ಸರ್ವೋದಯದಿಂದ ಬರ್ತದೆ. ಇವರೆಲ್ಲರ ನೋಡಿ ಕಲೀಲಿಕ್ಕೆ ನಾವು ಬಹಳಷ್ಟು ಅದ. ರಮೇಶ್ ಸರ್ ಅವರ ಮೋಟಿವೇಶನ್,
ನನ್ನ ಸಹೋದರ ಪೂಜಾರಿ ಸರ್ ಅವರು, ಇವರೆಲ್ಲರಿಗಿಂತ ಎತ್ತರ ಮಟ್ಟದಲ್ಲಿ ನಿಮ್ಮ ಮಗು ಬೆಳಿಬೇಕು ಅಂತ ಕನಸು ಕಾಣ್ರಿ. ಈ ವೇದಿಕೆಯಿಂದ ನೀವೇನು ತಗೊಂಡು ಹೋಗ್ಬೇಕು ಅಂದ್ರೆ, ನಿಮ್ಮ ಮಗು ಇವತ್ತು ಕುಣಿತದ, ಡಾನ್ಸ್ ಮಾಡ್ತದ, ಹಾಡ ಹಾಡ್ತದ. ಇದು ಹೆಂಗೆ ಆಗಬೇಕು ಅಂದ್ರೆ, ಈ ಸಂತೋಷ ಇಷ್ಟಕ್ಕೆ ಉಳಿಬಾರ್ದು. ಒಂದು ದಿನ ಭಾರತದ ಸ್ಟೇಟಸ್ಸಿನಲ್ಲಿ ನಿಮ್ಮ ಮಗುವಿನ ಫೋಟೋ ಇರಬೇಕು, ಇದರ ಕೆಳಗೆ ಶ್ರೀ ಅರವಿಂದ ಶಾಲೆಯ ಬ್ರ್ಯಾಂಡ್ ಇರಬೇಕು. ಇದು ನಾವು ಸಂಸ್ಕಾರ ಕೊಡ್ತೀವಿ, ನಮ್ಮೊಂದಿಗೆ ಸಾಥ್ ಕೊಡುವ ತಂದೆ ತಾಯಿಗಳಾಗಬೇಕು. ಇದು ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಅನ್ನೋದು ಇದು ನೋವಿನ ಸಂಗತಿಯೂ ಕೂಡ ಆಗಿದೆ ನನಗೆ. ನಾವು ಒಳ್ಳೆಯ ಆರೋಗ್ಯ ಫುಡ್ ಕೊಡ್ತಾ ಇಲ್ಲ ಮಕ್ಕಳಿಗೆ, ಹಾಗೆ ಮಾನಸಿಕ ಸ್ಥಿತಿಯು ಮಕ್ಕಳ ಜೊತೆ. ಮಕ್ಕಳಿಗೆ ಅವಾಚ್ಯ ಬೇಗಳುಗಳು ಬೈಬೇಡ್ರಿ. ನಮ್ಮ ಶಾಲೆಯಲ್ಲಿ ಮಕ್ಕಳು 108 ವೇದ ಮಂತ್ರಗಳು ಹೇಳ್ತೇವೆ. ಋಷಿ ಮುನಿಗಳ ಕಾಲದಲ್ಲಿ ವೇದ ಮಂತ್ರ ಹೇಳುವ ಮಕ್ಕಳ ನಾಲಿಗೆಯ ಮೇಲೆ ಯಾವತ್ತೂ ಬೈಗುಳಗಳು ಬರಬಾರ್ದು. ಏನಾರೇ ನೀವು ನಮ್ಮ ಮಕ್ಕಳಿಗೆ ಉಪಕಾರ ಮಾಡ್ತಿದ್ರಿ ಅಂದ್ರೆ ಬೇಗಳ ಬೈಬೇಡ್ರಿ, ಮಕ್ಕಳಿಗೆ ಹೊಡಿಬೇಡ್ರಿ. ಏನಾರೇ ಇದ್ರು ಬಂದು ನಮ್ಮ ಶಾಲೆಗೆ ಹೇಳ್ರಿ. ಆ ಮಗುವನ್ನ ತಿದ್ದಲು ನಮ್ಮ ಶಿಕ್ಷಕರ ಹೆಗಲಿಗೆ ಅಸರ್ವಶಕ್ತ ಭಗವಂತ ಸಿದ್ದೇಶ್ವರ ಸ್ವಾಮೀಜಿಯವರು ಶಕ್ತಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನನ್ನಿಡೀ ಶಾಲೆಯ ಶಿಕ್ಷಕರನ್ನ ಕೈ ಮುಗಿದು ಧನ್ಯವಾದ ಹೇಳ್ತೀನಿ. ಅದೆಷ್ಟು ಮಕ್ಕಳನ್ನ ಸಂಭಾಳಿಸ್ತಾರೆ. ನಮ್ಮ ಆಯಾ ನಮ್ಮ ಮಕ್ಕಳಿಗೆ ನಾವು ಸ್ವಚ್ಛ ಮಾಡ್ಲಿಕ್ಕಾಗಲ್ಲ, ಎಂತ ಕೆಲಸ ಮಾಡ್ತಾರೆ. ಇವರೆಲ್ಲರ ಈ ಪ್ರೀತಿ ನೋಡಿದಾಗ ಈ ಒಂದು ಸಂಸ್ಥೆ ಅಲ್ಲ, ಇದು ಒಂದು ಸಹ ಕುಟುಂಬ, ವಸುದೇವ ಕುಟುಂಬಕಂದಲ್ಲಿ ನಾವಿದ್ದೆವು. ನಿಮ್ಮ ಮಕ್ಕಳು ಅತ್ಯುನ್ನತ ಮಕ್ಕಳಾಗಿ ಬೆಳಿಬೇಕು, ಅವು ನಮ್ಮ ಮಕ್ಕಳು. ಇಷ್ಟು ನಮ್ಮ ಕನಸದ, ನಮ್ಮ ಆಶಯದ. ಹಿರಿಯರೆಲ್ಲರೂ ಬಂದರ, ಮಾತನಾಡಲಿಕ್ಕೆ ಮಾತೇ ಇಲ್ಲ ನನಗೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಶಾಲೆಯ ಸಂಸ್ಥೆ ಬೆಳೀಲಿಕ್ಕೆ ಹಿನ್ನೆಲೆಯಾಗಿ 100 ಜನ ನಿಂತಿದ್ದಾರೆ. ನನಗೆ ಮಾರ್ಗದರ್ಶನ ಮಾಡಲಿರಬಹುದು, ಇದೆಲ್ಲ ಕಟ್ಟಿಕೊಡ್ಲಿರಬಹುದು. ಇವರೆಲ್ಲರಿಗೂ ಹೆಂಗೆ ಧನ್ಯವಾದ ಹೇಳಬೇಕು? ಅದಕ್ಕೆ ನಾನಂದೆ, ಭಗವಂತ ಕೃತಜ್ಞತೆ ಹೇಗೆ ಹೇಳಲಿ? ಕೃತಜ್ಞತೆ ಹೇಳಲು ಶಬ್ದಗಳೇ ಇಲ್ಲ. ನಾನು ನನ್ನ ದೇಹ ಭಾಗಿಸಿ, ಮನ ಭಾಗಿಸಿ, ಹೃದಯಪೂರ್ವಕವಾಗಿ ಹೇಳುವೆನು. ನನಗೆ ಈ ಮಟ್ಟಕ್ಕೆ ಈ ಶಾಲೆಯನ್ನು ಬೆಳೆಸುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ ಗೌರವದ ಸತ್ಕಾರ ಜರುಗ್ತಾ ಇದೆ. ಚಪ್ಪಾಳೆ 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 ಚಪ್ಪಾಳೆ. ನಿರ್ವಹಿಸ್ತಾ ಇರುವಂತಹ ಶಿಕ್ಷಕ ವೃಂದದವರು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಬೇಕು. ಶಿಕ್ಷಕ ವೃಂದದವರು ದಯವಿಟ್ಟು ಮುಂದಿನದಾಗಿ ಇದೇ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಭೀಮಾಶಂಕರ್ ಫ್ಯಾಕ್ಟರಿಯ ನಿರ್ದೇಶಕ ಮುಂದಿನದಾಗಿ ಚರ್ಚ್ ಅಂಡ್ ಹೋಗಿಗೆ ಚಪ್ಪಾಳೆ 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 ಈ ವೇದಿಕೆ ಚಪ್ಪಾಳೆ 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 ಮುಂದಿನದಾಗಿ ಈ ವೇದಿಕೆಯನ್ನು ಮುಂದಿನದಾಗಿ ಶ್ರೀಶೈಲ್ ಅಂಜುಟಿಗೆ ಅವರಿಗೆ ವೇದಿಕೆ ಮೇಲೆ ಶಿಕ್ಷಕ ವೃಂದದ ಗೌರವದ ಸತ್ಕಾರ ಜರುಗ್ತಾ ಇದೆ. ಜೋರಾದ ಈ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ನಮ್ಮ ಹತ್ತಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರುವಂತಹ ಗುರುಲಿಂಗಪ್ಪ ಗೌಡ್ ಬಿರಾದಾರ್ ಅವರಿಗೆ ಅಂತ ಜಗದೇವ್ ಸೌಕರ್ ಬಿರಾದಾರ್ ಅವರಿಗೆ ವೇದಿಕೆ ಮೇಲೆ ಇಂಗನೆ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ ಚಪ್ಪಾಳೆ. ಮುಂದಿನದಾಗಿ ಸಂಗ್ರಾಮದ ಇನ್ನೋರ್ವ ನಾಯಕರು ಆಗಿರತಕ್ಕಂಥ ಗೌರವಂತ ಅಶೋಕ್ ಬೋರ್ಗಿ ಅವರಿಗೆ ಈ ಸಂಸ್ಥೆಯ ಶಿಕ್ಷಕ ಬಳಗ ಕರೆಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ಪ್ರೀತಿಯ ಕರೆಗೆ ಅತ್ಯಂತ ತನ್ನ ಸಹೋದರ ಸಂಸ್ಥೆ ಅಂತೇಳಿ ಬಯಸಿಕೊಂಡು ಈ ಸಂಸ್ಥೆಯ ಎಲ್ಲ ಅಚ್ಚುಕಟ್ಟುಗಳನ್ನು ತಾವು ವೀಕ್ಷಣೆ ಮಾಡಿ ದೇವದುರ್ಗ ತಾಲೂಕಿನಲ್ಲಿ ನಡೀತು. ಒಂದು ಕೋತಿಗುಡ್ಡ ಅಂತ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊಂತಿದ್ದ 12ರಿಂದ 15 ವರ್ಷದೊಳಗೆ. ಅವನು ಶಾಲೆಗೆ ಹೋಗಿಲ್ಲ, ಅಕ್ಷರ ಕಲ್ತಿಲ್ಲ. ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತು. ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯಕ್ಕೆ ಹಚ್ಚಿದ್ರು. ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ರು ಹೊರಗೆ ಓಡಿ ಬರೋ ಮಂದಿ ನಾವು.
ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ. ಸಾಲಿ ಕಲಿಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್, ಸ್ಪೋಕನ್ ಇಂಗ್ಲೀಷ್, ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು. ಸುಮಾರು 6 ತಿಂಗಳಿಂದ 1 ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರ್ದ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರಿಬೇಕು ಅನ್ನೋದು BA ಫೈನಲ್ ಇಯರ್ ಆಗಿಂದ ಗೊತ್ತಾಗೈತೆ ನಮಗೆ. ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ, ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟ ಶಾಣ್ಯರಿದ್ರೆ ಕಾಣ್ತೈತೆ. ಅವು ಒಟ್ಟ ಮಾಡಿ ದಬ್ಬದ್ರೆ ನಮಗವ್ರು. ಶಿಕ್ಷಣ ಸಂಸ್ಥೆ ಅನ್ನುವಂಥ ಗೌರವ ಹೆಮ್ಮೆ ನಮ್ಮೆಲ್ಲರಿಗೂ ಒದಗಿ ಬಂದಿರತಕ್ಕಂಥದ್ದು. ಮಾಡು ಇಲ್ಲವೇ ಮಡಿ ಮಾತನ್ನ ನಾವು ನೋಡ್ತೇವೆ. ಮಾಡು ಇಲ್ಲವೇ ಮಡಿ ಅನ್ನುವಂಥ ವಿಚಾರವನ್ನ ಬದಿಗಿಡಿ, ಮಡಿಯುವ ಮುನ್ನ ಏನಾದರೂ ಸಾಧನೆ ಮಾಡಿ ಅನ್ನುವಂಥ ಮಾತಿನಂತೆ ಬಹುಶಃ ನಾನು ಮಡಿಯುವ ಮುನ್ನ ಈ ಸಮಾಜದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ಎಂಬ ಒಂದು ಛಲವನ್ನು ಹೊತ್ತು ಸುಮಾರು 15 ವರ್ಷಗಳಿಂದ ಕಂಪೌಂಡಿನ ಆಚೆಗೆ ಇದ್ದು ಶಾಲೆಯನ್ನು ನೋಡಿದಂತ ವಿದ್ಯಾರ್ಥಿ, ಶಾಲೆಯ ಒಳಗಡೆ ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಂತ ಮಾತುಗಳನ್ನ ನೀಡುವುದರ ಮೂಲಕ ಚರ್ಚೆಯ ಗೋಷ್ಠಿಯಲ್ಲಿ ಭಾಗವಹಿಸುವ ಮುಖೇನ ಅನೇಕರಿಗೆ ಆದರ್ಶಪ್ರಾಯವಾಗಿರತಕ್ಕಂಥ ಬದುಕನ್ನು ಕಟ್ಟಿಕೊಂಡಿರತಕ್ಕಂಥದ್ದು ರಮೇಶ್ ಬಲ್ಲಿ ಸರ್. ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಯಾಕಂದ್ರೆ ಬಹಳಷ್ಟು ಸಾಧನೆಯ ಮೆಟ್ಟಿಲನ್ನ ಏರಿ ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾವೆಲ್ಲರೂ ಅರ್ಥೈಸಿಕೊಂಡು ದಯವಿಟ್ಟು ಆ ಮಹನೀಯರು ನಮ್ಮ ಜೊತೆ ತಮ್ಮ ಜೀವನದ ಯಶೋಗಾಥೆಯನ್ನ ಹಂಚಿಕೊಳ್ಬೇಕಂತೇಳಿ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಸಾವ್ಕರ್ ಸರ್ ನೋಡಿದಾಗ ನನಗೆ ನನ್ನ ಪೂರ್ವದ ಎಲ್ಲ ನೆನಪುಗಳು ಬರ್ತಾಯಿತ್ತು. ಬಟ್ ಆದರೆ ನನಗೆ ತುಂಬ ಖುಷಿ ವಿಚಾರ ಏನಂದರೆ ಇಲ್ಲಿ ಕೂಡ ನನಗೆ ಕರೆಸಿ ಅವ ಸ್ವಾಗತ ಮಾಡಿ ಈ ಶಾಲೆಗೆ ಪರಿಚಯ ಮಾಡಿದ್ದು ನನಗೆ ತುಂಬ ಖುಷಿ. ಯಾಕಂದರೆ ಇದು ರೈತರ ಕಟ್ಟಿದ ಶಾಲೆ ಐತಿ. ನನಗೆ ತುಂಬ ಖುಷಿ ವಿಚಾರ ಇವತ್ತು ಅಂತಂದರೆ ನಾವೆಲ್ಲರೂ ಮಕ್ಕಳ ಶಾಲೆಗೆ ಓದಿಸ್ಬೇಕು, ಡಾಕ್ಟರ್ಸ್ ಮಾಡಬೇಕು, ಇಂಜಿನಿಯರ್ಸ್ ಮಾಡಬೇಕು, ಪೊಲೀಸರು ಮಾಡಬೇಕು, ಅಡ್ವೊಕೇಟ್ ಮಾಡಬೇಕಂತ ಎಲ್ಲ ಆಸೆ ಪಡ್ತೀವಿ. ಆದ್ರೆ ಎಲ್ಲ ವೃತ್ತಿಗಳನ್ನ ನಾವು ಏನೋ ನೋಡ್ಕೊಂಡ್ರೆ ಪೊಲೀಸರು ನಮಗೆ ದಿನನಿತ್ಯ ಕಾಲ ಬೇಕಾಗ್ಲಿಕ್ಕಿಲ್ಲ, ಡಾಕ್ಟರ್ ದಿನನಿತ್ಯ ಕಾಲ ಬೇಕಾಗ್ಲಿಕ್ಕಿಲ್ಲ, ಇಂಜಿನಿಯರ್ಸ್ಗಳ ದಿನನಿತ್ಯ ಕಾಲ ಬೇಕಾಗ್ಲಿಕ್ಕಿಲ್ಲ. ಆದ್ರೆ ದಿನಕ್ಕೆ 3 ಹೊತ್ತು ಊಟ ಬೇಕಂದ್ರೆ ನಮ್ಗೆ ರೈತ ಬೇಕು. ಇವತ್ತು ಅರವಿಂದ್ ಶಾಲೆ ನನಗೆ ಏನ್ ಅನ್ಸಕತ್ತಿದೆ ಅಂದ್ರೆ ಇಲ್ಲಿ ಬಂದಾಗ್ಲಿಂದ 2 ತಾಸು ಆಯ್ತವ ಅಂಕಲ್ ಜೊತೆ ಟೈಮ್ ಕಳಿಬೇಕಾದಾಗ ರೈತರು ಬರೇ ದೇಶದ ಬೆನ್ನೆಲುಬು ಅನ್ನೋದಕ್ಕಿಂತ, ರೈತರು ಬರೀ ಅನ್ನದಾನ ಮಾಡ್ತಾರೆ ಅನ್ನೋದಕ್ಕಿಂತ, ರೈತರು ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೂಡ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಪ್ರೂಫ್ ಆಫ್ ಸಾಕ್ಷಿ ಆಗಿದೆ ಈ ಅರವಿಂದ್ ಶಾಲೆಯಿಂದ ಅಂತ ನನಗೆ ತುಂಬಾ ಖುಷಿ ಅನಿಸ್ತದೆ. ಹಾಗಾಗಿ ರೈತರ ಶಾಲೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಮಾಡೋದು ಕೂಡ ಒಂದು ಭಾಗ್ಯ ಅಂತ ನಾನು ಇವತ್ತು ಬಯಸ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಿದೆ. ಹಾಗೆ ನಾನು ಕೂಡ ಒಬ್ಬ ರೈತನ ಮಗ, ಈಗ ಕೂಡ ರೈತನೇ. 1 ವರ್ಷಕ್ಕೆ 365 ದಿನದಲ್ಲಿ 100 ದಿನ ಕೃಷಿ ಕೆಲಸ ಮಾಡ್ತೀನಿ. ಇನ್ನ 110 ದಿನ ಸರ್ಕಾರ ಶಾಲೆ ಮಕ್ಕಳಿಗಾಗಿ ಎತ್ತಿಟ್ಟಿದ್ದೇನೆ. ಇನ್ನ 100 ದಿನ ನಾನು ಮತ್ತೆ ನನ್ನ ಉಪಜೀವನಕ್ಕಾಗಿ ಮಾಡ್ತಾ ಇದ್ದೇನೆ. ಸೊ 16 ವರ್ಷ ದನ ಕರ ಕುರಿ ಕಾಯ್ತಾ ಹೊಲ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಬರ್ಬೇಕಾದಾಗೆ ಎಲ್ಲೋ ಒಂದು ಕಡೆಯಿಂದ ಬಡತನದಿಂದ ನನ್ನ ಶಿಕ್ಷಣ ವಂಚಿತನಾಗಿದ್ದೀನಿ ಅಂತ ಭಾವನೆಗಳು ನನ್ನ ಹತ್ರ ಇತ್ತು. ಆದ್ರೆ ಇವತ್ತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ನನ್ನ ಬಡತನ ಇವತ್ತು ನನ್ನ ಶ್ರೀತನಾಗಿದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಡತನ ಯಾವ ವಿಶ್ವವಿದ್ಯಾಲಯಗಳ ಕಲಿಸ್ದಾರ್ದಂತ ಪಾಠ ಇವತ್ತು ನನ್ನ ಬಡತನ ಕಲಿಸಿದೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೇನೆ. ಅಂತ ಒಂದು ಕಲಿಕೆ ಆಗಿದೆ. ಯಾಕೆಂದ್ರೆ ಅಪ್ಪಮ್ಮನಿಗೆ ನಾವು 9 ಜನ ಮಕ್ಕಳು, 9 ಜನ ಮಕ್ಕಳಲ್ಲಿ 5ನೇ ವ್ಯಕ್ತಿ ನಾನು. 1 ವರ್ಷಕ್ಕೆ 4,000 ರೂಪಾಯಿ ಸಂಬಳ, 18ರಿಂದ 20 ಎಮ್ಮೆ, ಗೌಡ್ರ ಮೇಲೆ ಎಮ್ಮೆ ಕಾಯ್ಬೇಕು, ಕಸ ಗುಡಿಸ್ಬೇಕು, ಇದು ನನ್ನ ಜೀವನವಾಗಿತ್ತು. ಆದ್ರೆ ಕೊನೆಯ ಆಸೆ ಏನಾಗಿತ್ತಂದ್ರೆ ನನ್ನ ಹೆಸರು ನನ್ನ ಕೈಯಿಂದ ಬರಿಬೇಕು, ಬಸ್ ಬೋರ್ಡ್ ಓದ್ಬೇಕನ್ನೋ ಒಂದು ಕನಸು ಇವತ್ತು ಕೇವಲ 6 ತಿಂಗಳಲ್ಲಿ ಶಿಕ್ಷಣವನ್ನು ಪಡ್ಕೊಂಡು 4,85,000 ಜನ ಟೀಚರ್ಸಿಗೆ ಪಾಠ ಮಾಡಿದ್ದೀನಿ, 10.5 ಲಕ್ಷ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೀನಿ. ಅಷ್ಟೇ ಅಲ್ಲದ ಒಳ್ಳೆ ಉತ್ತಮ ರೈತನಾಗಿ ಕೂಡ ಇವತ್ತು ಜೀವನ ಸಾಧಿಸ್ತಾ ಇದ್ದೀನಿ. ಹಾಗಾಗಿ ರೈತರ ಮಕ್ಕಳಂದ್ರೆ ನಮಗೆ ಹೆಮ್ಮೆ ಇರಬೇಕಂತ ಕೂಡ ನಾನು ಇವತ್ತು ಹೇಳಕ್ ಇಷ್ಟಪಡ್ತಿದ್ದೀನಿ. ಸೊ ಹೀಗೆ ಇಲ್ಲಿ ಹೇಳಿದಂತೆ ಇಲ್ಲಿ ನೋಡ್ರಿ, ಇವತ್ತು ನಮಗೆ ಬಹಳ ಮಹಾತ್ಮ ಗಾಂಧಿ, ಬುದ್ಧ, ಬಸವನ ಎಲ್ಲೇನೋ ಒಂದು ಕಡೆ ಓದಿದೀವಿ, ನಾ ನೋಡಿಲ್ಲ. ಇಲ್ಲಿ ರೇವಣಸಿದ್ಧ ಪೂಜಾರಿ ಸರ್ ಇದ್ದಾರೆ. ಸರ್ವೋದಯ ಅನ್ನೋ ಒಂದು ಶಿಕ್ಷಣ ಸಂಸ್ಥೆ ಕೂಡ 2012ರಲ್ಲಿ ಒಂದು 10 ಗುಡಿಸಲಿಂದ ಪ್ರಾರಂಭ ಮಾಡಿದ ಶಿಕ್ಷಣ ಸಂಸ್ಥೆ ಇವತ್ತು 2400 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದಾರ. ಇವತ್ತು ರೈತರ ಕಟ್ಟಿದ ಶಾಲೆ ಅದು.
ಉತ್ತಮ ಮಟ್ಟದ ಶಿಕ್ಷಣ ಎಲ್ಲಾದ್ರೂ ಗುಣಮಟ್ಟದ ಸಿಗ್ತದೆ, ಮೂಲಭೂತ ಸೌಕರ್ಯಗಳು ಹೊಂದಿರತಕ್ಕಂಥ ಶಾಲೆಗಳು ಯಾವುದಿದ್ರೆ ಅದು ನಮ್ಮ ರೈತರ ಶಾಲೆ ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ರೈತರ ಮಕ್ಕಳು ರೈತರ ಶಾಲೆಯಲ್ಲಿ ಓದಿ ಇವತ್ತು ಯಾರು ಒಬ್ಬ AC/DC ತಹಸೀಲ್ದಾರ್ ಆಗ್ಬೇಕಂದ್ರೆ ಒಬ್ಬ ನಿಜವಾದ ರೈತನ ಮಗ AC/DC ಆದ್ರೆ ನಮಗ ಒಂದು ಉತ್ತಮ ಮಟ್ಟಕ್ಕೆ ಬರುತ್ತೆ ಅಂತ ಹೇಳಕ್ ಬಿಡ್ತಾನೆ. ಹಾಗಾಗಿ ಒಂದು ಚಿಕ್ಕ ಸಲಹೆ ಎಲ್ಲ ಪಾಲಕರಿಗೆ, ಆತ್ಮೀಯ ಪಾಲಕರೇ, ಮಕ್ಕಳಿಗೆ ನಾವು ಎಲ್ಲ ಸರಿ ಹೇಳ್ತೀವಿ, ನನ್ನ ಮಗ ಸ್ಟಡಿ ಬಗ್ಗೆ ಸೀರಿಯಸ್ ಆಗಿಲ್ಲ, ನನ್ನ ಮಗಳು ಸ್ಟಡಿ ಬಗ್ಗೆ ಇದು ಮಾಡಂಗಿಲ್ಲ. ಮಕ್ಕಳನ್ನ ಸೀರಿಯಸ್ ಆಗ್ರಿ ಅಂತ ಹೇಳ್ಬೇಡ್ರಿ, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡ್ರಿ ಅಂತ ಹೇಳ್ಬೇಕು. ಸೀರಿಯಸ್ ಆದ್ರೆ ಏನಾಗ್ತಾವ, ಮಕ್ಕಳು ICUಗೆ ಒಯ್ಬೇಕಾಗ್ತದೆ. ಸೊ ಹಾಗಾಗಿ ಮಕ್ಕಳನ್ನ ಪ್ರೀತಿಸಬೇಕು, ಮಕ್ಕಳನ್ನ ಗೌರವಿಸಬೇಕು. ಪಾಲಕರು ಮಕ್ಕಳ ಯಶಸ್ಸಿನಲ್ಲಿ ಪಾಲ್ಗೊಳ್ಬೇಕಾದ್ರೆ ಫಸ್ಟ್ ಆಗಿ ಮಕ್ಕಳು ಪಾಲಕರು ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಸಮಯ ಕೊಡ್ಬೇಕು. ನಾವು ಆಸ್ತಿ ಅಂತಸ್ತು ಮಾಡ್ತೀವಿ ಅನ್ನೋದಕ್ಕಿಂತ ಮಕ್ಕಳಿಗೆ ಸಮಯ ಕೊಡ್ಬೇಕು. ಯಾಕಂದ್ರೆ ಸಮಯ ಅಂತಕ್ಕಂಥ ಅತ್ಯುಮೂಲ್ಯವಾಗಿರ್ತಕ್ಕಂಥ ಒಂದು ಜೀವನದಲ್ಲಿ, ಪ್ರತಿಯೊಬ್ಬ ಮಕ್ಕಳ ಜೀವನದಲ್ಲಿ ಆಗಿರ್ಬೋದು, ಪಾಲಕರ ಪೋಲಕರು ಎಲ್ಲರಲ್ಲಿ ಆಗಿರ್ಬೋದು. ಯಾಕಂದ್ರೆ ಸಮಯ ಬಹಳ ಮುಖ್ಯವಾಗಿರೋದ್ರಿಂದ ಇವತ್ತೆಲ್ಲಾ ಪಾಲಕರಲ್ಲಿ ವಿನಂತಿಸುವುದೇನೆಂದ್ರೆ ಮಕ್ಕಳಿಗೆ ಹೆಚ್ಚಿನ ಸಮಯ ಕೊಡ್ರಿ, ಮಕ್ಕಳನ್ನ ಗೌರವಿಸ್ರಿ, ಮಕ್ಕಳನ್ನ ಪ್ರೀತಿಸ್ರಿ. ನೀವೆತ್ತು ಮಕ್ಕಳನ್ನ ಇನ್ನೊಬ್ಬರ ಮಕ್ಕಳ ಜೊತೆಗೆ ಯಾವತ್ತೂ ದಯವಿಟ್ಟು ಕಂಪೇರ್ ಮಾಡಬೇಡ್ರಿ. ಇವತ್ತು ಮಕ್ಕಳನ್ನ ಕಂಪೇರ್ ಮಾಡ್ತಾ ಹೊರಟ ಪಾಲಕರು ಇದು ಮಾಡ್ತಿದೀವಿ. ಹಾಗಾಗಿ ಮಕ್ಕಳಿಗೆ ಗುಣಮಟ್ಟದ ಉತ್ತಮದ ಶಿಕ್ಷಣದ ಅಭ್ಯಾಸ ಕಡೆ ಲಕ್ಷ್ಯ ವಹಿಸುವಂತದ್ದಾಗಬೇಕು. ಈಗ ಮಕ್ಕಳ ವಿದ್ಯಾಭ್ಯಾಸ ಹೇಗಿರ್ಬೇಕಂದ್ರೆ ಬೆಳಿಗ್ಗೆ ಎದ್ದು ಬಿಟ್ಟು ಒಬ್ಬ ಮನುಷ್ಯ ಹಲ್ಲು ಹೆಂಗ್ ತಿಕ್ತಾನ ಹಾಗೆ ಕೂಡ ಶಿಕ್ಷಣ ಅಭ್ಯಾಸ ಆಗ್ಬೇಕು. ನಾವು ಮನೆಯಲ್ಲಿ ಇದ್ರೆ ಅಲ್ಲಿ ತಿಕ್ತೀವಿ, ಟೂರ್ ಹೋದ್ರೆ ಅಲ್ಲಿ ತಿಕ್ತೀವಿ, ಬೀಗರ ಮನೆಗೆ ಹೋದ್ರೆ ಅಲ್ಲಿ ತಿಕ್ತೀವಿ, ಇನ್ನೊಂದು ಕಡೆ ಹೋದ್ರೆ ಅಲ್ಲಿ ತಿಕ್ತೀವಿ. ಅಲ್ಲಿ ತಿಕ್ಕದ ಎಂದಾದ್ರೆ ಬಿಡ್ತಾ ಇದೀವಿ. ಹಾಗೆ ವಿದ್ಯಾಭ್ಯಾಸ ಕೂಡ ದರಾಕಾಲದಲ್ಲಿ ಈ ತರ ಇದ್ರೆ ಉತ್ತಮ ಶಿಕ್ಷಣವನ್ನು ನಾವು ಪಡ್ಕೊಂತವ್ರಾಗ್ತೀವಿ. ಈಗಾಗಲೇ ಅಕ್ಕವ್ರು ಬಹಳ ಶಿಸ್ತುಬದ್ಧತೆಯಲ್ಲಿ ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ ಮಕ್ಕಳ ಫೋನಿನಿಂದ ದೂರಿಡ್ರಿ ಅಂತ. ದಯವಿಟ್ಟು ಮಕ್ಕಳನ್ನ ಫೋನಿಂದ ದೂಡ್ರಿ ಅನ್ನೋದಕ್ಕಿಂತ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಮಕ್ಕಳಿಗೆ ಇಷ್ಟೆಲ್ಲ ನಾವು ಕೊಡ್ತಾ ಇದೀವಿ, ಮಕ್ಕಳಿಗೆ ಸಮಯ ಕೊಡ್ತಿಲ್ಲ. ಮಕ್ಕಳಿಗೆ ಸಮಯ ಕೊಟ್ಟು ವಿದ್ಯಾಭ್ಯಾಸ ಮಾಡಿಸ್ಬೇಕು. ಮತ್ತೆ ಅದೇ ರೀತಿಯಿಂದ ಮಕ್ಕಳಿಗೆ ನಿಮಗೆ ಏನಾದ್ರೂ ಸಮಯ ಸಿಕ್ಕರೆ ಮಕ್ಕಳನ್ನ ಗ್ರಂಥಾಲಯ ಕರ್ಕೊಂಡೋಗ್ರಿ. ಇವತ್ತು ಅನೇಕ ಪಾಲಕರು ನಾವೆಲ್ಲ ಒಂದು ಕಡೆ ದೂರದ ಪ್ರದೇಶದ ದೇವಸ್ಥಾನಗಳಿಗೆ ಹೋಗ್ತೀವಿ ಹೊರತಾಗಿ ಎಲ್ಲಾದ್ರೂ ಒಂದು ಕಡೆ ಮಕ್ಕಳ ಕರ್ಕೊಂಡು ಒಂದಿನ ಗ್ರಂಥಾಲಯಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿಸ್ತಾ ಇಲ್ಲ. ಸೊ ಮಕ್ಕಳಿಗೆ ನಾವು ಸಮಯ ಕೊಡಬೇಕು, ಗ್ರಂಥಾಲಯ ಕರ್ಕೊಂಡು ಹೋಗ್ಬೇಕು, ಪೋಸ್ಟ್ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು, ಬ್ಯಾಂಕಿಗೆ ಕರ್ಕೊಂಡು ಹೋಗ್ಬೇಕು, ಸಾಧ್ಯತೆ ಆದ್ರೆ DCSFC ಕರ್ಕೊಂಡು ಹೋಗ್ಬೇಕು. ಅವಾಗ ಮಕ್ಕಳಿಗೆ ಅನ್ಸುತ್ತೆ ನಮ್ಮ ತಂದೆ ತಾಯಿ ನಮಗಾಗಿ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ, ಅವ್ರು ಕಷ್ಟಪಟ್ಟದಕ್ಕೂ ನಾವೊಂದಿನ ಈ ಚೇರಲ್ಲಿ ಕುಂದಿರ್ಬೇಕು, ನಾವು ಕೂಡ ಬೆಳಿಬೇಕು ಅನ್ನೋ ಮನೋಭಾವನೆ ಬರ್ಬೇಕಂದ್ರೆ ಪಾಲಕರಲ್ಲದನ್ನು ಮಾಡ್ಬೇಕಂತ ಹೇಳ್ಬೇಕು. ಇನ್ನೊಂದು ಕೂಡ ಪಾಲಕರಿಗೆ ಹೇಳ್ತಾ ಇದ್ದೇನೆ, ನಾವು ಪಾಲಕರಾದಂಥವ್ರು ಮಕ್ಕಳಿಗೆ ಕಷ್ಟ ಕೂಡ ಪರಿಚಯಿಸುವ ಅವಶ್ಯಕತೆ ಬಹಳ ಇದೆ ಇವತ್ತು ದಿನದಲ್ಲಿ. ಮಕ್ಕಳಿಗೆ ಏನಾದ್ರೂ ನಾವು ಕಷ್ಟ ಪರಿಚಯಿಸಲಿಲ್ಲ ಅಂದ್ರೆ ಮಕ್ಕಳು ಎಷ್ಟೆತ್ರ ಬೆಳೆದ್ರು ಕೆಲವೊಂದಿನ ಇವತ್ತು ಅನಾಥಾಶ್ರಮ ಪರಿಚಯ ಮಾಡುವ ಸಾಧ್ಯತೆಗಳನ್ನು ನಾವು ಕಂಡು ಬರ್ತಾ ಇದ್ದೇವೆ. ಸೊ ಡಿಯರ್ ರೆಸ್ಪೆಕ್ಟೆಡ್ ಪ್ಯಾರೆಂಟ್ಸ್ ಅಂಡ್ ಟೀಚರ್ಸ್, ಅಂಡ್ ವಾಟ್ ಐ ವಾಂಟ್ ಟೆಲ್ ಯು ಇಸ್, ಈ ಎಜುಕೇಶನ್ ಅನ್ನೋ ಒಂದು ಬಾಲಕ, ಪಾಲಕ, ಶಿಕ್ಷಕ ಈ ಮೂರು ಕೈಗಳು ಕೂಡಿದಾಗ ಮಾತ್ರ ಶಿಕ್ಷಣ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂತ ಆಗ್ತದೆ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಮಕ್ಕಳು ಮನೆಯ ಮೊದಲ ಪಾಠ ಶಾಲೆಗೆ ಅಡಿಯಾಗಬೇಕು. ಶಾಲೆಯಲ್ಲಿ 8 ತಾಸು ವಿದ್ಯಾಭ್ಯಾಸ ಮಾಡ್ತಾ ಹೊರಟ್ರೆ ಮಕ್ಕಳು 16 ತಾಸು ಮನೇಲಿ ಇರ್ತಾವ. ಹಾಗಾಗಿ ಮಕ್ಕಳಿಗೆ ನಾವು ಹೆಚ್ಚಿನ ಸಮಯ ಕೊಟ್ಟು ಮಕ್ಕಳಿಗೆ ಮನೆಯಲ್ಲಿ ಸರಿಯಾದ ರೀತಿಯಿಂದ ಶಿಕ್ಷಣವನ್ನು ನಾವು ಕೊಡ್ತಕ್ಕಂಥದ್ದಾದ್ರೆ ಮಕ್ಕಳು ಉನ್ನತ ಮಟ್ಟಕ್ಕೆ ಬೆಳಿತಾರೆ ಅಂತೇಳಿ ನಾನು ಇವತ್ತು ಹೇಳಕ್ ಇಷ್ಟಪಡ್ತಿದ್ದೀನಿ. ಈ ವೇದಿಕೆಯಲ್ಲಿ ಎಷ್ಟೊತ್ತು ಮಾತಾಡೋದು ಸೂಕ್ತ ಗೊತ್ತಿಲ್ಲ ನನಗೆ. ಯಾಕೆ ಅಂತಂದ್ರೆ ಇಲ್ಲ ಮಕ್ಕಳು ಪುಟ್ಟ ಚಿಕ್ಕ ಮಕ್ಕಳು, ನಾನ್ ಬರ್ಲಿಕ್ಕೆ ಮುಂಚೆಗೆ ಅವರೆಲ್ಲ ಡ್ರೆಸ್ಗಳು ಹಾಕ್ಯಂದು ವೇದಿಕೆ ಮುಂಭಾಗದಲ್ಲಿ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ಇದು ಇವತ್ತು ಪರಿಚಯ ಮಾಡಿ ಕೊಟ್ಟಿದ್ದಾರೆ ನನ್ನ ರೇವಣಸಿದ್ಧ ಪೂಜಾರಿ ಸರ್. ಇನ್ ಮುಂದೆ ಈ ಶಾಲೆಗೆ ವರ್ಷದಲ್ಲಿ ಒಂದು 10 ದಿನಗಳ ಕಾಲ ಸಮಯವನ್ನು ಕೂಡ ನಾನು ಇಡಕ್ಕೆ ಇಚ್ಛೆ ವಹಿಸ್ತಾ ಇದ್ದೇನೆ. ಯಾಕಂದ್ರೆ ಮಕ್ಕಳಂದ್ರೆ ನನಗೆ ದೇವ್ರ ಸಮಾನ, ಮಕ್ಕಳು ನನ್ನ ದೇಶದ ಆಸ್ತಿ ಅನ್ನೋ ಒಂದು ಭಾವನೆ ಇರೋದ್ರಿಂದ ಬರ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಮತ್ತು ಮಕ್ಕಳಿಗೆ ನನ್ನ ಕೈಲಿರ್ತಕ್ಕಂಥ ಒಂದಷ್ಟು ಜ್ಞಾನವನ್ನು ಈ ಶಾಲೆಗೆ ಮುಡುಪಾಗಿಡಲು ಬಯಸುತ್ತೇನೆ. ಹಾಗಾಗಿ ನನ್ನ ಜಾಸ್ತಿ ಸಮಯ ತಗೋದಿಲ್ಲ, ನನ್ನ ಸಮಯಕ್ಕೆ ನಾನು ವಿರಾಮ ಕೊಡ್ತೇನೆ. ಯಾಕಂದ್ರೆ ಮಕ್ಕಳ ಕಾರ್ಯಕ್ರಮ ನೋಡ್ತಕ್ಕಂಥದ್ದು ಬಹಳ ಇದೆ. ಆತ್ಮೀಯ ಪಾಲಕರೇ, ಒಂದಿಷ್ಟು ವಿಷಯ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ಮಕ್ಕಳನ್ನ ನಾವು ಬರೇ ಇಂಜಿನಿಯರ್, ಡಾಕ್ಟರ್ ಅಂತ ಹೇಳಿದೆ, ಖಂಡಿತ ಎಲ್ಲರ ಅವಶ್ಯಕತೆ ಇದೆ. ಬಟ್ ಆದ್ರೆ ನಮ್ಮ ರೈತರ ಮಕ್ಕಳು ಏನಾದ್ರೂ ಒಂದಿಷ್ಟು ಅಗ್ರಿಕಲ್ಚರಿಸ್ಟ್ ಅಲ್ಲಿ ಉತ್ಪನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಹೋದ್ರೆ ನಮ್ಮ ದೇಶವನ್ನು ನಾವು ಪ್ರೊಟೆಕ್ಟ್ ಮಾಡಬಹುದು, ದೇಶವನ್ನು ಒಳ್ಳೆ ಉನ್ನತ ಮಟ್ಟಕ್ಕೆ ಕಾಪಾಡ್ಕೋಬಹುದು. ಹಾಗಾಗಿ ನಾವೆತ್ತಂತ ಮಕ್ಕಳಲ್ಲಿ 1-2 ಮಕ್ಕಳು ಡಾಕ್ಟರ್ ಆಗ್ಬೋದು, 2 ಜನ ಮಕ್ಕಳು. ಈಗ ನೋಡ್ರಿ, ಅಂಕಲ್ ಒಬ್ಬ ರೈತ ಆದ್ರೂ ಅಂಕಲ್ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ಪ್ರೊಫೆಷನ್ಗಳು ನೋಡ್ರೆ ನನಗೆ ಬಹಳ ಖುಷಿ ಆಯ್ತು.
ಅವ್ರು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ, ಇನ್ನೊಬ್ರು ಶಿಕ್ಷಕರಾಗಿದ್ದಾರೆ, ಇನ್ನೊಂದು ವೃತ್ತಿಯಲ್ಲಿ ಆಗಿದ್ದಾರೆ. ಆದ್ರ ಅಂಕಲ ಮಕ್ಕಳಷ್ಟೆಲ್ಲ ಬೆಳೆಸಿ ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟರು ಕೂಡ ಇವತ್ತು ತಾವು ತಮ್ಮ ವೃತ್ತಿ ಜೊತೆಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ನಮಗೆ ತುಂಬಾ ಇನ್ಸ್ಪೈರ್ ಆಗಿದೆ. ಸೊ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಒಳ್ಳೆ ಕಲ್ಚರ್ ಮತ್ತು ಟ್ರೆಡಿಷನ್ ಎಲ್ಲ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಇನ್ನೊಂದು ನಾ ಹೇಳಿದಂಗೆ, ಮಕ್ಕಳು ಮನೆಯ ಮೊದಲ ಪಾಠ, ಶಾಲೆ ಮಕ್ಕಳಾದ್ರೆ ತಂದೆ ತಾಯಿ ಕಲಿಸುವಂತ ಶಿಕ್ಷಣ ಯಾವ ವಿಶ್ವವಿದ್ಯಾಲಯಗಳು ಕಲಿಸುವುದಿಲ್ಲ. ಹಾಗಾಗಿ ಮಕ್ಕಳು ಅತಿ ಹೆಚ್ಚಿನ ಸಮಯನ ಕೊಟ್ಟು ಮಕ್ಕಳಿಗೆ ಉತ್ತಮ ಮಟ್ಟದ ಶಿಕ್ಷಣ ಕೊಡ್ರಿ. ಯಾಕಂದ್ರೆ ಇವತ್ತು ಹಸ್ದವ್ರಿಗೆ ಒಂದು ಹೊತ್ತು ಅನ್ನ ಕೊಟ್ರೆ ಅದು ಹೊಟ್ಟೆ ಒಂದೇ ಸರಿ ತುಂಬುತ್ತೆ. 4 ಅಕ್ಷರಗಿನ ಕೊಟ್ರೆ ಇವತ್ತು ಸಾಕಷ್ಟು ಮಕ್ಕಳಿಗೆ ಇದು ಮಾಡ್ತಕ್ಕಂಥದ್ದಾಗುತ್ತದೆ. ಯಾಕಂದ್ರೆ ಶಿಕ್ಷಣ ಬಹಳ ದೊಡ್ಡದು, ಅದು ನಮಗೆ ಒಂದ್ಸರಿ ಪಡ್ಕೊಂಡ್ರೆ ಅದು ನಮ್ಮಿಂದ ಯಾರು ಕಿತ್ತಕ್ಕೆಂದು ಹೋಗಕ್ಕಾಗಲಾರ್ದಂತ ಆಸ್ತಿ ಏನಂದ್ರೆ ಅದು. ಹಾಗಾಗಿ ಮಕ್ಕಳನ್ನ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ನಮ್ಮ ಆಸ್ತಿವಂತರನ್ನಾಗಿ ಮಾಡ್ರ ಅಂತೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಬಟ್ ಇಟ್ ಇಸ್ ಮೈ ಕಮಿಟ್ಮೆಂಟ್ ಟು ಆಲ್ ಆಫ್ ಯು ಡಿಯರ್ ಪ್ಯಾರೆಂಟ್ಸ್. I will again come back to your school and I will definitely do my service to your school. And dear students, please do enjoy each and every moment of your life, no matter what it may seem. When life gives you 100 reasons to cry, you need to show the world that you have 1,000,000 reasons to smile. There are so many reasons to smile and engage yourself which you don't have time to cry or cry. There is a saying called, I cried when I had no shoes, suddenly I stopped crying when I saw a man without a leg. Dear students, and I know it's an Kannada medium school, that's the reason I did not speak much in English. So definitely I will come back and I will do the justice, whatever the skills that you deserve, I will be happy to teach. Okay, thank you so much. Have a good day to all of you. And ಆತ್ಮೀಯ ಪಾಲಕರೇ, ಮಕ್ಕಳು ಮುಂಭಾಗದಲ್ಲಿ ಬಂದು ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಪಾಲಕರು ಫೋನ್ಗಳು ಹಿಡ್ಕೊಂಡು ವೇದಿಕೆ ಮುಂಭಾಗದಲ್ಲಿ ಬಂದ್ಬಿಟ್ಟು ಈ ತರ ನೋಡೋರಿಗೆ ಡಿಸ್ಟರ್ಬ್ ಮಾಡಬೇಡ್ರಿ. ಯಾಕಂದ್ರೆ ಇವತ್ತು ನೀವು ರೆಕಾರ್ಡ್ ಮಾಡ್ತೀರಿ, ಮಕ್ಕಳನ್ನ ಸ್ಟೇಟಸ್ ಅಲ್ಲಿ ಇಡ್ತೀರಿ. ಸ್ಟೇಟಸ್ ಅಲ್ಲಿ ಏನಾದ್ರು ಲೈಕ್ಸ್ ಬರಲಿಲ್ಲ ಅಂದ್ರೆ ನನ್ನ ಮಗು ಚೆನ್ನಾಗಿ ಮಾಡಿಲ್ಲ ಅಂತ ಭಾವಿಸ್ತೀರಿ. ಹಾಗೆ ಮತ್ತೆ ಇನ್ನೊಂದು ಬರ್ತಾವ. ಹಾಗಾಗಿ ಮಕ್ಕಳ ವಿಡಿಯೋಗಳನ್ನ ಮಾಡಕ್ಕೆ ಭಗವಂತ ನಮಗೆ 2 ಕಣ್ಣು ಕೊಟ್ಟಿದ್ದಾನೆ. ಕಣ್ಣು ತುಂಬಾ ನೋಡಿ ಆನಂದ ಪಡಿಸ್ರಿ. ಮತ್ ಇನ್ನೊಂದು ಸಲ ನಿಮ್ಮ ಮಕ್ಕಳ ಕಾರ್ಯಕ್ರಮಗಳು ನಿಮ್ಮ ಮಗುವನ್ ತಗೊಂಡು ಮನೆಗೆ ಎದ್ದು ಹೋಗ್ಬೇಡ್ರಿ. ಎಲ್ಲರ ಮಕ್ಕಳ ಕಾರ್ಯಕ್ರಮ ಪೂರ್ಣಗಳ ತನಕ ನಿಂತು ನೋಡಿ. ಯಾಕೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಬರಲಾರ್ದಂತ ಕಲೆ ಇನ್ನೊಂದು ಮಗುವಿನಿಂದ ನೋಡಿ ಕಲಿಯುವ ಸಾಧ್ಯತೆಗಳು ಇರ್ತಾವ ಅಂತ ಹೇಳಿ ನಾನು ಒಂದ್ 2 ಮಾತು ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆನರ್. ಅರವಿಂದ್ ಶಾಲೆಗೆ ಕರೆಸಿ ಸನ್ಮಾನಿಸಿ ಇದು ಮಾಡೋದಕ್ಕೆ ಮುಂದುವರೋ ದಿನಲ್ಲಿ ಅಂಕಲ್ ಕಡೆ ತುಂಬಾ ವಿಷಯ ಕಲಿಯಬೇಕಾದಂಥದ್ದು ಬಹಳ ಇದೆ. ಆ ವಿಷಯಗಳನ್ನೆಲ್ಲ ನಾವು ಕಲಿಯೋಣ ಅಂತೇಳಿ ನಾನೀಗ ಸದ್ಯ ಸರ್ವೋದಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲೇ ವರ್ತಿ ಗ್ರಾಮದಲ್ಲಿ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ ನಿರ್ದೇಶಕರಾಗಿ 9 ವರ್ಷದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ 10 ಹಳ್ಳಿಯಿಂದ ಅನೇಕ 10-15-20 ಮಕ್ಕಳು ನನ್ನ ಶಾಲೆಯಲ್ಲಿ ಫಸ್ಟ್ PU ಪ್ರಥಮದಲ್ಲಿದ್ದಾರೆ ಮತ್ತು ಸೆಕೆಂಡ್ PUCದಲ್ಲಿ ಅತ್ಯುತ್ತಮ ಅಂಕ ಸಂಖ್ಯೆಗಳನ್ನು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಭಾವನೆಗಳು, ಅವರ ನಡೆನುಡಿಗಳು ನೋಡ್ತಾ ಇದ್ರೆ ಈ ಮಣ್ಣಿನ ನಾಡಿನಲ್ಲಿ ಇದು ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರ್ತಕ್ಕಂಥದ್ದಿದೆ. ಸೊ ಬರುವ ದಿನಗಳಲ್ಲಿ ಯಾರಾದ್ರೂ SSLC ಪೂರ್ಣಗೊಂಡು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮಾಡಿಸ್ಬೇಕು, CET ಮಾಡಿಸ್ಬೇಕು, NEET ಮಾಡಬೇಕು, JEE ಮಾಡಿಸ್ಬೇಕಂತ ಏನಾದ್ರೂ ಇರ್ತಕ್ಕಂಥದ್ರೆ ಎಲ್ಲಾ ಕೋರ್ಸುಗಳನ್ನ ಚಾಲೂ ಮಾಡಿ ನಾನು ಕೂಡ ಅಲ್ಲೇ ಇದ್ದಿರ್ತೇನೆ. ಸೊ ನಾನು ಮತ್ತೆ ನಿಮ್ಮ ಮಕ್ಕಳಿಗೆ ಅಲ್ಲಿ ಕೂಡ ಸಿಗ್ತಾ ಇದ್ದೇನೆ. ಇದು ಕೂಡ ಇವತ್ತಿಂದ ಇದು ನನ್ನ ಶಾಲೆ ಅಂತ ಕೂಡ ನಾನು ಒಂದು ಹೆಮ್ಮೆಯಿಂದ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಹೇಳ್ತೇವೆ. ಈ ಶಾಲೆಯ ಭಾಗ್ಯದ ಬಾಗಿಲು ತೆರೆಯಿತು. ನಿಮ್ಮಂತಹ ಸಾಧಕರು ನಮ್ಮ ಶಾಲೆಗೆ ಬರುವುದರಿಂದ ನಮ್ಮಲ್ಲಿಯ ಮಕ್ಕಳು ಕೂಡ ಒಂದು ದಿನ ಭಾರತದ ಇತಿಹಾಸದಲ್ಲಿ ಕೀರ್ತಿ ಪತಾಕೆ ಹಾರಿಸುತ್ತಾರೆ ಎಂಬ ಭಾವ ನಮ್ಮದು. ಇದೆಲ್ಲದಕ್ಕೂ ಕಾರಣಕರ್ತರಾದಂತಹ ಪೂಜಾರಿ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಥ್ಯಾಂಕ್ ಯು. ವಿ ಬ್ಲೆಸ್ಡ್ ಸರ್. ಇವತ್ತು ವಿ ಆರ್ ವೈ ಬ್ಲೆಸ್ಡ್. ಥ್ಯಾಂಕ್ ಯು. ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಅಡಿಧಮರಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನವಾಗಿರುವ ಪರಮ ಪೂಜ್ಯರಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರುವ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ, ಬಹಳ ಸಮಯದಿಂದ ಮಕ್ಕಳೆಲ್ಲರೂ ಪಾಲಕರು ಆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾಯಕತ್ತಾರ. ಪಾಲಕರಲ್ಲಿ ಒಂದು ವೇದಿಕೆ ಮುಖಾಂತರ ಒಂದು ಸೆಂಟೆನ್ಸ್ ಹೇಳಿಬಿಟ್ಬಿಡ್ತೇನೆ. ನಾನು ಬಹುಶಃ ನಾನೊಂದು 15 ವರ್ಷದಿಂದ ಒಂದು ಸಾಧಕರ ವೇದಿಕೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇನೆ. ಅಂದ್ರೆ ಮಕ್ಕಳಿಗೆ ಮಾಡಲ್ ತೋರಿಸ್ಬೇಕಾಗ್ಯ. ನಾವು ಸಾಧಕರ ವೇದಿಕೆ ಅಂದ್ರೆ ಸಾಧಕರ ಸಂತೆ ಅಂತ ಕರಿಬೋದು. ಅದು ಸಂತೆ ಅಂದ್ರೆ ಮಾರ್ಕೆಟ್ ಅಂದಂಗೆ. ನಾವು ಹಿಂಗೆ ದಂದ್ ಬಜಾರ್ಗೆ ಹೋದಿವಿ ಅಂದ್ರೆ ನಮ್ಗೆ ಯಾವುದು ಬೇಕಂದು ಆಯ್ಕೆ ಮಾಡ್ಕೊಂಡು ಬರ್ತೀವಲ್ಲ, ಅದಕ್ಕೆ ಇದೊಂದು ಸಾಧಕರ ಸಂತೆ ಇದಂತ. ಅಂದ್ರೆ ಅರ್ಥ, ನಿಮ್ಮ ಮಗು ಏನಾಗಬೇಕು ಅಂತ ಡಿಸೈಡ್ ಮಾಡೋದು ಇಲ್ಲಿ ಎಲ್ಲರೂ ಅದಾರ. ಬರೀ ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ನಾವು ಈ ವ್ಯವಸ್ಥೆ ಒಳಗೆ ಹೋಗ್ಕಿಂತ ಒಬ್ಬ ಒಳ್ಳೆ ರೈತ ಆಗಬೇಕು. ಒಳ್ಳೆ ರೈತರು ಅದಾರ.
ಸಾಮಾಜಿಕವಾಗಿ ಎಲ್ಲ ಶಿಕ್ಷಕರನ್ನು ಡಾಕ್ಟರನ್ನು ನಡೆಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬಳೆ ರಾಜಕಾರಣಿ ಬೇಕು. ಸತತವಾಗಿ ಒಂದು 25 ವರ್ಷ ರಾಜಕೀಯವಾಗಿ ಆ ಚಡಿಚಣ್ ಮುನ್ನಡೆಸಿರ್ತಕ್ಕಂಥ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳದಾರ. ಇನ್ನು ಇದೇ ರೀತಿ ಸಾಕಷ್ಟು ಜನರು ಈ ವೇದಿಕೆ ಮ್ಯಾಗ ಅದಾರ. ಅದಕ್ಕೆ ಜೊತೆಗೆ ಎಲ್ಲ ಶಿಕ್ಷಕರು, ಡಾಕ್ಟ್ರು, ಜೊತೆಗೆ ಎಲ್ಲ ಸಮಾಜ ಜನರನ್ನು ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗ್ಬೇಕಾದ ಗುರುವರ್ಯರು ಕೂಡ ಈ ವೇದಿಕೆ ಮ್ಯಾಗ ಅದಾರ. ಅದಕ್ಕೆ ನಿಮ್ಮ ಮಕ್ಕಳು ಏನು ಆಗ್ಬೇಕಂದ್ರೆ, ಹೆಂಗೆ ಚಾಯ್ಸ್ ಮಾಡ್ಬೇಕಂದ್ರೆ, ಆ ವೇದಿಕೆ ಮ್ಯಾಗ ಇಂಜಿನಿಯರ್ ಇರ್ಬೇಕಂದ್ರೆ ನನ್ನ ಮಗ ಇಂಜಿನಿಯರ್ ಆಗ್ಬೇಕಂದ್ರೆ ಅದನ್ನು ಡಿಸೈಡ್ ಮಾಡಿರಿ. ಜೊತೆಗೆ ಅರವಿಂದೋ ಸ್ಕೂಲ್ ಒಂದು ಬ್ರ್ಯಾಂಡ್, ಆ ಶಾಂತಿ ಅದಲ್ಲ, ಆ ವ್ಯವಸ್ಥೆ, ಜೊತೆಗೆ ಸಹಬಾಳ್ವೆ, ಪ್ರೀತಿ ಇವೇನದಾವಲ್ಲ ಅವು ಎಲ್ಲನೂ ಕೂಡ ತಾವೆಲ್ಲರೂ ಮೈಗೂಡಿಸ್ಕೊಂಡು ತಮ್ಮ ಮಕ್ಕಳನ್ನ ಆದರ್ಶ ಮಕ್ಕಳನ್ನ ಹೆಂಗೆ ಮಾಡ್ತಿರಂತ ಆಶಯ ಮನೋಭಾವ ವ್ಯಕ್ತಪಡಿಸಿ ಮತ್ತೊಮ್ಮೆ ಈ ನಮ್ಮ ಅರವಿಂದ ಶಾಲೆಯ ಎಲ್ಲ ಸಂಸ್ಥಾಪಕರು ಕೂಡ ಅಭಿನಂದನೆ ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಲೋ, ಈಗ ಪೂಜ್ಯರಿಂದ ಮುದ್ದು ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಪೂಜ್ಯರ ಸಾನ್ನಿಧ್ಯದೊಂದಿಗೆ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರ ಉಪಸ್ಥಿತಿಯಲ್ಲಿ ವೇದಿಕೆ ಮೇಲೆ ಗೌರವದ ಸತ್ಕಾರ ನೆರವೇರ್ತಾ ಇದೆ. ಈ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಇನ್ನುಳಿದ ಎಲ್ಲ ಅತಿಥಿ ಮಹೋದಯರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಬಂದು ಆ ಮುದ್ದು ವಿದ್ಯಾರ್ಥಿಗಳನ್ನು ಗೌರವಪೂರ್ವಕವಾಗಿ ಸತ್ಕರಿಸಲು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರೇಮ್ ಗಿರಿಗೌಡ್ರು, ಕುಮಾರ್ ಪ್ರೇಮ್ ಗಿರಿಗೌಡ್ರು ಹಾಗೂ ಸಿದ್ಧಾರ್ಥ್ ಇಂಡಿ, ಅಂಶಿದ್ ಕೊಳ್ಳೋರ್ಗಿ ಈ ವಿದ್ಯಾರ್ಥಿಗಳು ಸಹ ವೇದಿಕೆ ಮೇಲೆ ಆಗಮಿಸಿ ಈ ಸಂಸ್ಥೆಯ ಒಂದು ಗೌರವದ ಸತ್ಕಾರವನ್ನು ಸ್ವೀಕರಿಸಬೇಕು. ವಿದ್ಯಾರ್ಥಿಗಳಿಗೆ ಗೌರವಿಸುವ ಮೂಲಕ ಇನ್ನೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರೇಪಣೆ ಆಗಲಿ ಎಂಬ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷವೂ ಸಹ ಈ ಸಂಸ್ಥೆ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವದ ಸತ್ಕಾರವನ್ನು ನಡೆಸಿಕೊಂಡು ಬರ್ತಕ್ಕಂಥದ್ದು ಈ ಸಂಸ್ಥೆಯ ಹೆಮ್ಮೆ ಅಂತೇಳಿ ತಮ್ಮ ಮುಂದೆ ವಿಚಾರವನ್ನು ಮುಂದಿಟ್ಟುಕೊಂಡು ಜೋರಾದ ಚಪ್ಪಾಳೆ ಬರಲಿ. ಆ ಎಲ್ಲ ಪ್ರತಿಭಾ ಸಂಪನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಸದಾ ಈ ಗ್ರಾಮದ ಹೆಸರನ್ನ ಎಲ್ಲೆಡೆ ಹರಡುವಂತ ಒಂದು ಕಾರ್ಯ ಆ ವಿದ್ಯಾರ್ಥಿಗಳಿಂದ ಸಾಗಲಿ ಅಂತೇಳಿ ಆಶಿಸ್ತಾ ಮತ್ತೊಮ್ಮೆ ನಾವು ಜೋರಾದ ಚಪ್ಪಾಳೆ ಮೂಲಕ ಮುದ್ದು ವಿದ್ಯಾರ್ಥಿಗಳಿಗೆ ಅಭಿನಂದಿಸೋಣ. ಪ್ರೇಮ್ ಈ ವಿದ್ಯಾರ್ಥಿಯು ಸಹ ದ್ವಿತೀಯ. ಎಲ್ಲರೂ ಈ ಸಂಸ್ಥೆಯ ಪ್ರತಿಭಾ ಸಂಪನ್ನ ಮಕ್ಕಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಪ್ರೀತಿಪೂರ್ವಕವಾಗಿ ಗೌರವದ ಸತ್ಕಾರವನ್ನು ನಡೆಸಿದಂಥ ಪೂಜ್ಯರನ್ನ ಆದಿಯಾಗಿ ಎಲ್ಲ ಗೌರವಂತ ಅತಿಥಿ ಮಹೋದಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾರಣೆ. ಶಂಭೋ ಪರಮಾಮಿ ಪರಾಂಶಿವ. ಪ್ರಥಮತಃ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾವಿನಾಳ ಹತ್ತಳ್ಳಿ ಮಠದ ಗುರು ಪರಂಪರೆಗೆ ಹಣಿಮಣಿದು ಯಾವತ್ತು ಯಾವ ಈ ಶಿಕ್ಷಣ ಸಂಸ್ಥೆಯ ಅರವಿಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ SR ಬಿರಾದರ್ ಅವರೇ, ಈಗಾಗಲೇ ತಮ್ಮನ್ನು ಕುರಿತು ಮಾತನಾಡಿರ್ತಕ್ಕಂಥ ಸಾಧಕರಲ್ಲಿ ಸಾಧಕರಾಗಿರ್ತಕ್ಕಂಥ ರಮೇಶ್ ಬಲ್ಲಿದ ಹೆಸರು ಭಾಳ ಚಂದ ಮನೆಯಿಂದ ಬಲ್ಲಿದ ಎಲ್ಲವನ್ನು ತಿಳಿದವನಂತ ಬಲ್ಲಿದ ಇದ್ರ ಅರ್ಥೇನು ಎಲ್ಲ ತಿಳಿದವಂತ. ಭಗವಂತ ಒಬ್ಬೊಬ್ರಿಗೆ ಒಂದೊಂದು ಆಶೀರ್ವಾದ ಮಾಡಿರ್ತಾನೆ, ಅದು ಅವನಲ್ಲಿ ಪಡೆದದ್ದು. ನಮ್ಮ ನಿಮ್ಮ ಸಾಧನೆ ಹೆಸರಿಗಿದು. ಭಗವಂತನಲ್ಲಿ ಕರುಣೆ ಪಡೆದವನೇ ಅವನ ಸಾಧಾರಕ. ಅದಕ್ಕಾಗಿ ಅವರ ಹಲವಾರು ಮಾತುಗಳನ್ನು, ಅವರ ಕೃತಿಗಳನ್ನು ನಾ ಯೂಟ್ಯೂಬ್ನೇ ನೋಡಿದ್ದೆ. ನೋಡಿದಾಗ ಅನ್ನಿಸ್ತು ನಾವು ಕಾಣಬೇಕು ಅಂದೆವು. ಈಗ ನಮ್ಮ ಎದುರಿಗೆ ಬಂದಾರ ಸಾಧಕರು. ಅವರಂತೆ ಅವರನ್ನು ಕರ್ಕೊಂಡು ಬಂದಿರತಕ್ಕಂಥ ನಮ್ಮ ಪೂಜಾರಿ ಸರ್, ಅವ್ರ ತಂದೆಯವ್ರನ್ನ ಪುರಾಣಕ್ಕೆ ಹೋದಾಗ ಪೆಟ್ಟಿಗೆ ಬರ್ತಿದ್ರಲ್ಲಿ ವಾರ್ತೆಯಾಗ. ಮೊದಲನೆಲ್ಲ ವಾರ್ತೆಗೂ ನಮ್ಮ ಹತ್ತಳೆ ಗ್ರಾಮಕ್ಕೆ ಭಾಳ ಸಂಬಂಧದ ಪೂಜಾರಿ ಅವರೇ, ಯಾವ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಆಗಿರ್ತಕ್ಕಂಥ ಸುರೇಶ್ ಗೌಡ್ರೆ, ರಾಜು ಡೋಣಗಾವ್ರವರೇ, ಅದರಂತೆ ನಮ್ಮ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ಭೀಮರಾಯ್ ಕುಲಕರ್ಣಿಯವರೇ, ಉಮರಾಣಿಯ ಬೈರಾಮಡಿಗೆಯವರೇ, ಅದರಂತೆ ಬಾಬುಗೌಡ ಪಾಟೀಲ್ ಜಡ್ಚಾನ್ ಅವರೇ, ಅದರಂತೆ ಸಾಹೇಬಗೌಡ ಬರಾರ್ ತದ್ದೇವಾಡಿಯವರೇ, ಅದರಂತೆ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಸೋದರ ಮಾವನಾಗಿರ್ತಕ್ಕಂಥ ಶ್ರೀಶೈಲ್ ಮೊಸರಿಗೆ ಅವರೇ, ಯಾವತ್ತು ಯಾವ ಸಂಘದ
ಅಶೋಕ್ ಬೋರ್ಗಿ ಅವರೇ, ಜಗು ಸೌಕಾರ್ಯ, ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಬಿರಾದರ್ ಅವರೇ, ಅದರಂತೆ JDS ಅಧ್ಯಕ್ಷ ಶ್ರೀಶೈಲ್ ಅಂಜುಟಿಗೆ ಅವರೇ, BJP ದೊಡ್ರನ್ರಿ, JDSನಾಗಿದ್ದನಂತ ನಾನು ತಿಳ್ಕೊಂಡೆ. ಯಾವ ಎಲ್ಲಿರ್ತಾರೋ ಹೇಳಕ್ಕೆ ಬರಂಗಿಲ್ಲ ರಾಜಕೀಯವರು, ಯಾವ ಹೊತ್ತನೇ ಕಡೆ ಹೇಳುತ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈಗಾಗಲೇ ನಮ್ಮ ರಮೇಶ್ ಅವ್ರು ಹೇಳ್ದಂಗೆ ಅವರ ಸಾಧನೆ, ಅವರ ಇರುವಿಕೆಯನ್ನು ಕಂಡು ನನಗೆ ಬಹಳ ಆನಂದ ಆಗ್ಯದ. ಒಬ್ಬ ಸ್ವಾಮಿಯನ್ನು, ಒಬ್ಬ ಯೋಗಿಯನ್ನು, ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಏನು ಹೊರಗೆ ತಂದ ಕೊಪ್ಪಳ ಪೂಜರಿಗೆ ಶರಣಾರ್ಥಿಗಳವ. ಯಾಕಂದರೆ ಮನುಷ್ಯ ತನ್ನದೇ ಆಗಂಥ ಸಾಧನೆ ಅದ. ಮನುಷ್ಯ ವಿಚಾರ ಸಾಕಷ್ಟು ಅದಾವು, ಆದ ಹೃದಯವಂತರ ಕಮ್ಮಿ ಅದಾರ. ಸಾಧನೆಯಲ್ಲಿ ಬೇಕಾದ ಸಾಧಿಸ್ತಾರೆ. ಹೆಂಗಾಗಿತ್ತಂತೊಮ್ಮೆ ಯಮನ ಬಳಿ 3 ಪ್ರಾಣಿ ಹೋಗಿದ್ದಂತ. ಯಮನ ಬಳಿ ಹೋದ್ಮೇಲೆ ಸತ್ತ ಮೇಲೆ ಹೋಗುವಲ್ಲ, ಯಾವ್ಯಾವ ಜೀವಂತಕ್ರೆ ಹೋಗಂಗಿಲ್ಲ. 3 ಪ್ರಾಣಿ ಹೋಗಿದ್ದು. ಯಾವ್ಯಾವ ಅಂತ ಕೇಳಿದ್ರೆ ಒಂದು ಗಿಳಿ, ಒಂದು ಹಾಮ, ಒಂದು ಆನೆ. ಇವು 3 ಪ್ರಾಣಿಗಳು ಹೋಗಿದ್ದು ಯಮ ಕರೆದ, ಗಿಳಿನ ಕರೆದ. ಗಿಳಿ ಗಿಳದ ನಿನಗೆ ಸಾಕಷ್ಟು ಬಣ್ಣ ಕೊಟ್ಟೀನಿ, ಹೆಸರು ಬಣ್ಣ ಕೊಟ್ಟೀನಿ, ರೆಕ್ಕೆ ಕೊಟ್ಟೀನಿ, ಭೂಮಂಡಲ ಸಾಧನ ಮಾಡ್ಬತ್ತು ಕಳಿಸೀನಿ, ಏನು ಸಾಧನ ಮಾಡಿದೆ? ಅದು ಗಿಳಿ ಮಾರಿ ಸಾಣ ಮಾಡ್ಕೊಂಡು ನಿತ್ತಂತ. ಯಾಕೋ ಏನಾಯ್ತು? ಏನಿಲ್ಲಪ್ಪ, ನಾ ಹೋದೆ ಭೂಮಿಗೆ, ಇನ್ನೂ ಅಟ್ಟು ಇಟ್ಟು ರೆಕ್ಕೆ ಬಡಿತಿದ್ದೆ, ಒಬ್ಬ ಆ ಗಿಳಿ ಜ್ಯೋತಿಷ್ ತಂದು ನನ್ನ ಪಂಜರದ ಹಾಕಿಬಿಟ್ಟ, ನಾ ಏನು ಸಾಧನ ಮಾಡಲಿ? ನಾ ಏನು ಕೇಳಿ ಜಗತ್ತಿಗೆ? ನನ್ನ ಪಕ್ಕ ಕೊಟ್ಟಿದ್ದಿ, ಬಣ್ಣ ಕೊಟ್ಟಿದ್ದಿ, ಧ್ವನಿ ಕೊಟ್ಟಿದ್ದಿ, ಜಗತ್ತಿನ ಕಲಿಸ್ಬೇಕಂದ್ರೆ ಕಲಿಸ್ಲಕ್ಕೆ ಬರಲಿಲ್ಲ. ಅವು ಏನು ಚೀಟಿ ಎತ್ತಂತೆ ಅದು ಎತ್ತಿದ್ದೆ, ಅಟ್ಟೆ ನಂದಾಗದಂಥದ್ದು. ಆಯ್ತು, ಹೌದು, ಹಿಂದೆ ಸರಿ ಅಂದ. ಅಲ್ಲಿ ಹಾವೇ ಕರೆದ. ಹಾವು ಅಗದಿ ಬುಸ್ ದೊಡ್ಡ ಹಾವ, ಅದು ನಿತ್ತಾಗ ಹಾವೇ ಕರೆದ. ನೀನೇನು ಮಾಡಿದಿ ಭೂಮಿ ಒಳಗೆ? ಅದು ಹಾವು ಹೇಳ್ತ, ನಂದು ಏನು ಗಿಳಿದಾಗಿದೆ, ಇದೆ ಹೆಣ್ಣೆ ಮರಿ ಆಗಿದ್ರಿ ಅಂದವ. ಯಾಕಂತ ಕೇಳಿದ್ರೆ, ನಾನೇನು ಭೂಮಿ ಮೇಲೆ ಹುಟ್ಟಿದೆ, ನಾನು ಇನ್ನೇ ಬೆಳೀತಿದ್ದೆ. ಒಬ್ಬ ಹಾವುಗಾರ ತನ್ನ ಬುಟ್ಟಾಗಿ ಹಾಕದ, ಯಾವಾಗ ಅವ ನಾನು ಹಲ್ಲಕ್ಕಿತ್ತದ, ನನ್ನನ್ನು ತನ್ನ ಆದಿಂದಾಗ ಇಟ್ಕೊಂಡ, ಯಾವಾಗ ಹೆಡಿ ಅಂತ ಅವಾಗ ಹೆಡಿ ಎತ್ತದು, ಮತ್ತೆ ಬುಟ್ಟಾಗಿ ಕುಂದ್ರೆ ಅವ್ನು ರೊಕ್ಕ ಇಟ್ಟಿಸ್ಬಿಡೋದು, ಅಟ್ಟೇನು ಅಂತಕ್ಕದಂಥದ್ದು. ನೀನು ಬಾದ ಸರಿ ಅಂದ. ಇನ್ನು ಆನೆ ಕರೆದ. ಆನೆ, ನೀ ಏನು ಮಾಡಿದೆ? ನೀನು ದೊಡ್ಡ ದೇಹ ಕೊಟ್ಟೀನಿ, ಕ್ವಾರಿ ಎಲ್ಲಿ ಕೊಟ್ಟೀನಿ, ದೇವತೆಗಳನ್ನು ಹೊಡೆಯುವಂಥ ಶಕ್ತಿ ಕೊಟ್ಟದ, ಭೂಮಿಯಲ್ಲಿ ಅವಲಡ್ಯವಾದಂಥ ದೇಹ ಕೊಟ್ಟಿನಿ, ಏನು ಸಾಧನ ಮಾಡಿದಿ ಅಂದಾಗ ಆನೆ ಹೇಳ್ತು, ನಾ ಏನು ಮಾಡಲಿ ಹೋ ಮಾರಾಯ, ಅವ್ರು ಏನು ಮಾಡ್ಯಾರ ಅದ್ರಂಗೆ ನಂದು. ಯಾಕಂದ್ರೆ ಒಬ್ಬ ಮಾವತ್ತಿದ್ದ, ಕೈಯಾಗಿ ಇಟ್ಟೇ ಒಂದು ಕಡಚಿಗೆ ತೊಗೊಂಡು ತೋರಿಸ್ದ, ನನಗೆ ಹುಚ್ಚಿನ ಬರ್ತಿತ್ತದು. ಅಂದಾಗ ನೀವು 3 ಮಂದಿ ಹಿಂಗೆ ಅಂದಾಗ ಎಷ್ಟು ಮಾಡಿದ್ರಪ್ಪ, ಭೂಮಿ ಮೇಲೆ ಹುಟ್ಟಿ ಏನೂ ಸಾಧನೆ ಮಾಡಲ ಬಂದಿರಲ್ಲ ಅಂದಾಗ ಅದು ಗಿಳಿ ಈ ಕಡೆ ಬಂದು ಬಂತಾಳು. ಮಾತು ಬರ್ತಿತ್ತು, ಗಿಳಿಗೆ ಹೇಳ್ತು, ಒಮ್ಮೆ ಮನುಷ್ಯನ ಜೀವಂತ ಇದಕ್ಕೆ ತೊಗೊಂಡು ಬಾ, ಯಮಲೋಕ ಕರ್ಕೊಂಡು ಬಾ, ಅವಾಗ ನಿನಗೆ ಗೊತ್ತಾಗ ಸತ್ತವ್ರು ತಂದಿದಿ, ಜೀವ ಇದ್ದವ್ರು ತೊಗೊಂಡು ಬಾ, ನೋಡಿ ನೆನೆ ಬರಂಥದ್ದು. ಇದು ಒಂದು ಕರೇನೇ ಅಲ್ಲ ಅಂದವ ಯಮ. ಹಾಗಾದ್ರೆ ಏನಾರು ಮಾಡಿ ಎಂಬಟ್ರು ಕೊಟ್ಟು ಕಳಿಸ್ದ ಭೂಲೋಕಕ್ಕೆ. ಹೋದ್ರೆ ಎಂಬಟ್ರು ಹೋದ ಮೇಲೆ ಜೀವಂತ ಮನುಷ್ಯನ ಹುಡುಕಾಡಕತ್ರು. ಮೇಲೆ ಒಂದು ವರ್ಷ ಹಾಯ್ಕೊಂಡು ಮನ್ಕೊಂಡಿದ್ದ ಒಬ್ಬ ರೈತ, ಒಬ್ಬ ಸಾಧಕ. ಅವ್ನು ಮನ್ಕೊಂಡಿದ್ದ, ಅವ್ನು ನೋಡಿದ್ರು ಜೀವಂತ ಒಯ್ಬೇಕಲ್ಲ ತಿಳ್ಕೊಂಡು 4 ಮಂದಿ 4 ಕಾಲು ಹಿಡ್ಕೊಂಡು ಹೊಂಟ್ರು. ಮ್ಯಾಕ್ ಹೋದ್ಮೇಲೆ ವಿಚಾರ ಎತ್ತರ ಐತೆ ಅವ್ರಿಗೆ. ಎಲ್ಲಿ ಹೊಂಟೆಂದು ನೋಡುವ, ನೀವು ಯಾರು ಅಂದ್ರೆ ಯಮದೂತ್ರು. ಎಲ್ಲಿ ಯಮನ ಬದುಕ ಕರ್ಕೊಂಡು ಇವನ ಹೋರಿ ಅಂದವ. ಆಕಾಶ ಹೊಂಟಿಂದ ಅಂದೊಂದು ಸಾಧನೆ ತಿಳ್ಕೊಂಡು ನೋಡ್ರಿ, ಹಂಗಾರ ತಿಳ್ಕೊಂಡು ಕಿಶೆದಾಗ ಒಂದು ಪೆನ್ನ ಒಂದು ಹಾಳಿ ಇಟ್ಟಿದ್ದಾವ. ಸರ್ಗನ ತೊಗೊಂಡು ಆ ಪೆನ್ ಮೇಲೆ ಹಾಳಿ ತೊಗೊಂಡು ಬರೆದು ಕೆಸೆ ಇಟ್ಟು ಸಮರ್ಕೊಂಡವ. ಯಮನ ಮುಂದೆ ಒಯ್ಯಿದ್ರು, ಯಮನ ಮುಂದೆ ಇಳಿಸಿದ್ರು. ಸುಮ್ಮ ಮನ್ಕೊಂಡ ಅವ್ನು ಬಡದ ಬಿಸಿ, ಹೇಳು ನಾ ಎಲ್ಲಿ ಬಂದೀನಿ ಅಂದು ಯಮನೋಕಕ್ಕೆ ಬಂದಿದ್ದಿ. ಏನದ? ನನ್ನ ಶಿವ ಕೊಟ್ಟ ನಂದವ. ಹೆಂಗ್ ಬಂದಿದಿ? ಇವ್ ಕರ್ಕೊಂಡು ಬಂದ್ರು ಬಂದಿದಿ. ನಿನ್ನೇನು ಸಾಧನೆ ಅಂದಾಗ ಚೀಟಿ ತೆಗೆದು ಮೊದಲೇ ಚೀಟಿ ನೋಡು, ಆಮೇಲೆ ನನ್ನ ಸಂಗಟ ಮಾತಾಡಂದು ಯಮ. ಆ ಯಮನ ಮುಂದೆ ಆದಂತ ಒಬ್ಬ ವ್ಯಕ್ತಿ ಮನುಷ್ಯ ಅಂದಾಗ ಅವ ಹೇಳ್ದ, ಚೀಟಿ ನೋಡೋದು, ಚೀಟಿ ಒಳಗೆ ನೋಡಿದ್ರ ಇವಂಗ ಮೈ ಮ್ಯಾಗ ನೀರು ಬರ್ಲಕತ್ತು, ಯಮಗ ತರತರ ನಡಗಲಕತ್ತು. ಏನಿತ್ತು ಅಂತ ಕೇಳಿದ್ರೆ ಶಿವನಂಗ ಬರ್ದಿದ್ದ. ಶಿವ ಏನ್ ಲಿಪಿ ಬರೀತ ಹಂಗ ಬರೆದು ಅದ್ರ ತರ ಸಹಿ ಮಾಡಿದ್ದ. ನೀನೇನಾದ್ರು ಇಲ್ಲಿ ತನಕ ಏನ್ ಆಳ್ಕೆ ಮಾಡಿದಿ, ನೀ ತೆಳಗಿಳಿ ಇವನ್ ಮ್ಯಾಲ ಕುಂದ್ರು ಸತ್ತು ಬರ್ದಿತ್ತು. ಯಮ ತಣ್ಣಗಾದ, ಶಿವನೇ ಅಪ್ಪಣೆ ಮಾಡಿ ನಾ ಏನು ಮಾಡಿ ತಿಳ್ಕೊಂಡು ತೆಳಗ್ ಬಂದು ಕೂತ, ಇವ ಮ್ಯಾಲ ಕೂತ ಮೇಲೆ ಇವ ಹೇಳ್ದೆ, ಯಮ ನೀನೇನು ಪ್ರಶ್ನೆ ಮಾಡತಕ್ಕದ್ದಲ್ಲ, ಅದಕ್ಕಾಗಿ ನೀ ತೆಳಗ್ ಕುಂದಿರ್ತಾವ. ಯಮನ ಮ್ಯಾಲ ತೆಳಗ್ ಕುಂದಿರ್ತ, ಕುರ್ಚಿ ಮೇಲೆ ಕೂತ. ಇವ ಮನುಷ್ಯರಿಗೆ ಮೊದಲೇ ಎಂತೆಂತವ್ರು ಏನೇನೋ ಮಾಡ್ದವ. ಯಾರು ಯಮಲೋಕ ಬರ್ದಿತ್ತು ಎಲ್ಲರೂ ಶಿವಲೋಕ ಕಳಿಸ್ಲಾಗತ್ತೀವಿ. ಒಂದು ಶಿವಗಾಬರಿ ಅದ. ಯಮಲೋಕದಾಗಿದ್ದವ್ರು ಇಲ್ಲಿ ಬರ್ಲಾಗತ್ತಾರ. ಯಮನ ಕೆಲಸ ಏನ್ ನಡೆದ ನೋಡಕ್ ಬಂದ. ನೀವೇ ನಡ್ರಿ, ಯಾರು ಹೋಗಂಗಿಲ್ಲ, ಯಮನ ಬಳಿ ಯಾರು ಬರೋಂಗಿಲ್ಲ ಅಂತೇನು ಆರ್ಡರ್ ಆಗ್ಯದ. ಅದಕ್ಕಾಗಿ ನೀವೇ ನಡ್ರಿ. ಶಿವ ಬಂದ ಹಿಂಗ ನೋಡಿದ್ರಾಗ ಯಮ ಕೂತಿತ್ತು ಒಂದು ಮೂಲ್ಯಾಗ. ಆ ಕಡೆ ನೋಡಿ ಇವ ಬೇರೆ ದೊಡ್ಡ ರೈತನಂಗ ಆಡ್ತಾನ, ರೊಮ್ಮಲ್ ಸುತ್ತ
ಕೈಯಾಗ ಬಡಿ ಹಿಡ್ದಾನ. ನೀ ಯಾರು ಅಂದ್ರ ಯಾರು ಅಂದಾಗ ಹಿಂಗ ನೋಡಿ ಯಮನ ಕಡೆ ಹೇಳ್ದಾಗ ಯಮನ ಕಡೆ ಬಟ್ಟು ಮಾಡ್ದ, ಯಮನ ಕೇಳ್ದ ಹಿಂಗ್ಯಾಕಾಗ್ಯದ ಅಂದಾಗ ನೀವೇ ಕಳಿಸಿರಪ್ಪ ಅಂದವ. ನೀವೇ ಕಳಿಸಿರೋದ ಏನಾಗ್ಯದ? ಏನಿಲ್ರಪ್ಪ ನೀವು ಹೇಳಿರಿ. ಯಾರಿಗೆ ಚೀಟಿ ಕೊಟ್ಟಿ ನೋಡ ಅಂದವ. ನಾ ಏನು ಚೀಟಿ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಆದ್ರೆ ಏನು ಬಾಯಿನತ್ಕೊಂಡು ಅವನ ಬಳಿ ಹೋದಾಗ ಚೀಟಿ ನೋಡ್ದ, ಏನು ಶಿವ ಬರೆದಿದ್ದ, ಹಂಗೆ ಲಿಪಿ ಬರೆದಿದ್ದ, ಅದಕ್ಕೆ ಸಹಿ ಮಾಡಿದ್ದ. ಅದಕ್ಕೆ ಹೇಳ್ತು, ಗಿಳಿ ಹೇಳ್ತು, ನೋಡಪ್ಪ ಹೆಂಗದ ಹಣೆ ಬರುತ್ತೆ ಹೇಳಿದ್ರೆ ಶಿವನನ್ನೇ ಯಮನನ್ನೇ ಇರ್ತಕ್ಕಂಥ ಶಕ್ತಿ ಮಾನವರಿಗೆ ಅದ. ಯಮಲೋಕದಲ್ಲಿ ಯಮನನ್ನೇ ಇರ್ತಕ್ಕಂಥ ಶಕ್ತಿ ಅದ. ಭೂಲೋಕದಲ್ಲಿ ಸಾಧಕರು ಎಂತೆಂಥ ಸಾಧನೆಯನ್ನು ಮಾಡ್ತಾರೆ. ಅದಕ್ಕಾಗಿ ಬರೇ ವಿಚಾರವಾದಿಗಳು ಆಗಬ್ಯಾಡ್ರಿ, ಹೃದಯವಂತರಾಗ. ಅವ ವಿಚಾರವಾದ ಅದ, ಯಮಲೋಕಕ್ಕೆ ಹೋದ, ಶಿವಲೋಕಕ್ಕೂ ವಿಚಾರವಾದಿ ಆಗಿರಬಹುದು. ಆದ್ರೆ ಹೃದಯವಂತರಿಗೆ ಆದಾಗ ಅದು ಡೈರೆಕ್ಟ್ ಶಿವನ ಬಳಿ ಹೋಗ್ತಾರೆ. ಅದಕ್ಕೆ ಹೃದಯವಂತರಾಗಿರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ರಮೇಶ್ ಅವರು ಮಾತಾಡಿದ ಮಾತು, ಅವ್ರು ಇರ್ತಕ್ಕಂಥ ಶಬ್ದಗಳನ್ನ ಅವೇ ನನ್ನ ರೈತ ಅನಿಸಿಲ್ಲಪ್ಪ, ಅವ ದನ ಕಾಯ್ದಾನ ಅನ್ಸಿ ಹಿಂಗಿಲ್ಲ. ಅವನ ವಾಣಿ, ಅವನಲ್ಲಿರ್ತಕ್ಕಂಥ ಶಕ್ತಿ ನೋಡಿಕೊಂಡು ಉತ್ತರೋತ್ತರವಾಗಿ ಬೆಳೀಲಿ. ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ವಾರ್ತೆಗೆ ಬಂದಾರ, ನಮ್ಮ ಊರಿಗೆ ಬಂದಂಗ ನನಗೆ ಆನಂದ ಆಗ್ಯದ. ಅದಕ್ಕಾಗಿ ಈ ಭಾಗದ ಸಾಧಕರು ನಾವು ಹೃದಯವಂತರು. ಭೀಮಾದನ್ಯವರು ನೀವು ಅಂತೀರಿ ಭೀಮಾತಿರು ಅಂತ, ನಾವು ಭೀಮಾತಿರು ಅಂತ ಕರಲ್ಲ, ಹೃದಯವಂತರು ನಾವು, ಚಿಂತಕರು ನಾವು. ಅದಕ್ಕಾಗಿ ನೀವು ಈ ಭಾಗದಾಗ ಬಂದು ಆಗಾಗ ಕನ್ನಡ ಈ ಗೌರ್ಮೆಂಟ್ ಶಾಲೆಗಳಿಗೆ ಬರ್ರಿ, ಸಂಸ್ಥೆಗಳಿಗೆ ಬರ್ರಿ, ಬಂದು ಮಕ್ಕಳನ್ನ ಉದ್ಧಾರ ಮಾಡತಕ್ಕಂಥ ಶಕ್ತಿ ನಿಮ್ಮಲ್ಲಿ ಭಗವಂತ ಕೊಟ್ಟಾನ, ಅದನ್ನು ಉಪಯೋಗ ಮಾಡ್ಕೋರಿ ಅನ್ನೋದು ಈ ಸಂಸ್ಥೆ ಕಟ್ಟಿರ್ತಕ್ಕಂಥ ನಮ್ಮ ಆನಂದ. ಕೂಸೋದು ಸಣ್ಣಕ್ಕಿದ್ದಾಗ ನಮ್ಮ ಮಡದಾಗಿರ್ತದ್ಲಿ ಆಗಾಗ ಭಾಷಣ ಮಾಡೋದು, ಯಾಕೆಂದ್ರೆ ಯೋಗ ಸಾಧನೆಗಳೇ ಮಾಡ್ತಿದ್ಲು. ಎಂತೆಂಥ ಮಕ್ಕಳನ್ನ ತಯಾರು ಮಾಡಾಳೆ. ಆ ತಾಯಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಕೊಡ್ಲಿ, ನಮ್ಮ ಸಿದ್ಧಾಂತ ಸೌಕರ್ಯಕ್ಕೆ ಅಭಿವೃದ್ಧಿ ಕೊಡ್ಲಿ ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಸ್ಥೆ ಬೆಳಕೋತ ಬರಲಿ. ಯಾಕಂದ್ರೆ ಇದು 4 ಗುಡ್ಸ್ಲು ಹಾಕಿದ ಸಂಸ್ಥೆ ಮೊದಲ. ಎಲ್ಲ ಕಟ್ಟಡ ನೋಡೋ ಬಹಳ ಆನಂದಿಸ್ತದ. ಯಾಕಂದ್ರೆ ಪ್ರತಿದಿನ ವಾಕಿಂಗ್ ನಾ ಇಲ್ಲೇ ಬರ್ತೀನಿ, ನಮ್ಮ ಹೊರ ಇಲ್ಲೇ ಅದು ಬರ್ತೀನಿ, ತಿರುಗಾಡ್ತೀನಿ, ನೋಡ್ತೀನಿ. ಉತ್ತರೋತ್ತರವಾಗಿ ಏನು ಬೆಳೀತದಲ್ಲ, ಈ ಸಾಧನೆ ದೊಡ್ಡ ಸಾಧನೆ ಅಂತ ತಿಳ್ಕೊಂಡು ಅಭಿವೃದ್ಧಿ ಆಗಲಿ ಅನ್ನತಕ್ಕಂಥ ಭಾವನೆ ಇಟ್ಟುಕೊಂಡು ಸರ್ವರಿಗೂ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಿ. ತಳವಾರ್, ವರುಣ್ ಪಾಟೀಲ್, ಜಕ್ರಾಯ್, ಪರಮಾನಂದ್. ನಡೆ ನುಡಿಗೆ ದಿಕ್ಕುದೆಸೆ ತೋರ್ವಾದ ಪರಮ ಗುರು ಆಸಾಧು. ಈ ಸಮಸ್ಯೆ ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ. ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆ